ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇನ್ನೊಂದು ಆವರ್ತಿ ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತ ಇನ್ನೊಂದು ಆವರ್ತಿ ಕರ್ತನ ಬರೋಣ ತಡವಾದ್ದರಿಂದ ಕರ್ತನ ಬರೋಣದ ಇನ್ನೊಂದು ಸೂಚನೆಗಳನ್ನು ನಾವು ನೋಡುವರಾಗಿದ್ದೇವೆ. ಈ ದಿನದಲ್ಲಿ ನೋಡುವರಾಗಿದ್ದೇವೆ. ಪ್ರಿಯರ ಮಕ್ಕಳೆಲ್ಲರೂ ಸಂತೋಷವಾಗಿದ್ರಿ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ಭಾವಿಸುವನಾಗಿದ್ದೇನೆ. ನಮ್ಮ ಕರ್ತನ ಬರೋಣ ಬಹಳ ಸಮೀಪವಾಗಿದೆ ಎಂಬುದಾಗಿ ನಾವು ಈ ದಿನಗಳಲ್ಲಿ ನಾವು ಕಲಿಯುತ್ತಾ ಇದ್ದೀವಿ. ಪ್ರಿಯರ ಮಕ್ಕಳ ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯುದ್ಧದ ಸುದ್ದಿಗಳು ಯುದ್ಧ ಆಗುತ್ತಾ ಇದೆ ಎಂಬುದನ್ನು ನೀವು ಕೇಳುವಾಗ ಇದು ಅಂತ್ಯ ಅಲ್ಲ, ಆದರೆ ಕರ್ತನ ಬರೋಣದ ಹತ್ತಿರವಾಗಿದೆ ಎಂಬುದಾಗಿ, ಅಲ್ಲಲ್ಲಿ ಕ್ಷಾಮಗಳು ಉಂಟಾಗುತ್ತೆ, ಅಲ್ಲಲ್ಲಿ ಭೂಕಂಪಗಳು ಉಂಟಾಗುತ್ತೆ ಎಂಬುದಾಗಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದ ಕೆಳಗೆ ನಾವು ಓದಿದರೆ ನಮಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಪ್ರಿಯರ ಮಕ್ಕಳೇ, ಈ ಯುದ್ಧಗಳು ನಡೆಯುತ್ತಾ ಇಲ್ವಾ? ಇವತ್ತಿನ ದಿನ ನಾವು ಅದರ ಕುರಿತಾಗಿ ಸತ್ಯವೇದವನ್ನು ನಾವು ತುಲನೆ ಮಾಡಿಕೊಂಡು ಲೋಕವನ್ನು ಮತ್ತು ಸತ್ಯವೇದವನ್ನು ನೋಡಿ ಯುದ್ಧಗಳು ನಡೆಯುತ್ತಾ, ನಾವು ಸತ್ಯವೇದದಲ್ಲಿ ಅನೇಕ ಯುದ್ಧಗಳನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿ ಆ ವಿಷಯವನ್ನು ನಾವು ಈ ದಿನಗಳಲ್ಲಿ ನಾವು ಧ್ಯಾನಿಸುವರಾಗಿದ್ವಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ತಂದೆ ಆದವರೇ, ಈ ಸಮಯಕ್ಕಾಗಿ ನೀ ಸ್ತೋತ್ರಮಪ್ಪ. ನನ್ನನ್ನು ವೀಕ್ಷಿಸುವಂತ ನನ್ನಪ್ಪ, ಈ ಸ್ವರವನ್ನು ಕೇಳುವಂತ ಆಲಿಸುವಂತ ಒಬ್ಬೊಬ್ಬರು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ದೇವರೇ, ನಿನ್ನ ನಿಯಂತ್ರಣ ಕೊಪ್ಪಿಸ ಪವಿತ್ರಾತ್ಮನೆ, ಇದು ಯಾರು ಕೇಳ್ತಾರೋ ಅವರ ಜೀವಿತದಲ್ಲಿ ಅಪ್ಪ ಪ್ರಕಟಣೆ ಆತ್ಮ ಜ್ಞಾನದ ಆತ್ಮವನ್ನು ಕೊಟ್ಟು ಇದು ಅವರಿಗೆ ಅರಿಯುವುದಕ್ಕೋಸ್ಕರವಾಗಿ ತಿಳಿಯುವುದಕ್ಕೋಸ್ಕರವಾಗಿ ನಿನ್ನ ಕೃಪೆ ಕೊಟ್ಟು ನಡೆಸಬೇಕು. ದೇವರೇ, ಪವಿತ್ರಾತ್ಮನೆ ನನ್ನನ್ನು ನಡೆಸಬೇಕು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದ್ವಿ ತಂದೆ, ಆಮೇನ್. ಹಲ್ಲೆಲೂಯಾ. ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಒಂದು ಯುದ್ಧ ನಡೆಯುತ್ತೆ ಎಂಬುದಾಗಿ. ನಾವು 1ನೇ ಮಹಾಯುದ್ಧದ ಕುರಿತಾಗಿ ನಮಗೆ ಗೊತ್ತಿದೆ. 2 ಮಹಾಯುದ್ಧಗಳು ಆಲ್ರೆಡಿ ಈಗಾಗಲೇ ಆಗಿ ಹೋಗಿದೆ. 1914ಕ್ಕೆ ಒಂದು ಮಹಾಯುದ್ಧ ಮುಗಿದೋಯ್ತು. ಇನ್ನೊಂದು ಮಹಾಯುದ್ಧ 1945ಕ್ಕೆ ಮುಗಿದೋಯ್ತು. 2 ಮಹಾಯುದ್ಧಗಳು ನಡೆಯಿತು. ಆ ಮಹಾಯುದ್ಧದ ನೋವುಗಳು ಇನ್ನೂ ಅದು ಮಾಸಿ ಹೋಗಿಲ್ಲ. ಆ ಯುದ್ಧದಲ್ಲಿ ಆದಂತಹ ಅನಾಹುತಗಳು, ನಷ್ಟಗಳು ಇನ್ನೂ ಜನರ ಆ ನೆನಪಲ್ಲಿ ಇನ್ನೂ ಇರುವಾಗಲೇ ಇದರ ಮಕ್ಕಳು ಅನೇಕ ಯುದ್ಧಗಳು ನಾವು ನೋಡ್ತೀವಿ. ಈ ಲೋಕದಲ್ಲಿ ನಡೆದ ನೋಡ್ತೇವೆ. ಅಮೆರಿಕ ವಿಯೆಟ್ನಾಂ ಯುದ್ಧ, ಇಂಡಿಯಾ ಚೈನಾ ಯುದ್ಧ, ಇಂಡಿಯಾ ಪಾಕಿಸ್ತಾನ ಯುದ್ಧ, ಇನ್ನು ಅರಬ್ ರಾಷ್ಟ್ರಗಳ ಒಕ್ಕೂಟ ಮತ್ತು ಇಸ್ರಾಯೇಲ್ನ ಯುದ್ಧ, ಈಗ ಅನೇಕ ಯುದ್ಧಗಳು ಕಳೆದ 2021ರಲ್ಲಿ ನಾವೀಗ ಮೊನ್ನೆ ನಾವು ನೋಡಿದ್ದೇವೆ. ಪ್ಯಾಲೆಸ್ತೀನ್ ಮತ್ತು ಇಸ್ರಾಯೇಲ್ ಮಧ್ಯೆ ಯುದ್ಧಗಳು, ಬಹಳ ಯುದ್ಧಗಳು ಈ ಲೋಕದಲ್ಲಿ ನಡೆದಿತ್ತು. ಆದರೆ 2ನೇ ಮಹಾಯುದ್ಧದಲ್ಲಿ ಏನು ಸಂಭವಿಸಿತು ಆ ಘಟನೆ ಇನ್ನೂ ಮಾಸಿ ಹೋಗಿಲ್ಲ. ಯುದ್ಧ ಅಂದ್ರೆ ಜನರಿಗೆಲ್ಲ ಭಯಭೀತರಾಗಿದ್ದಾರೆ. ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಮೆರಿಕದ ಹಾಕಿದಂತ ಆಟಂ ಬಾಂಬ್ ಇನ್ನೂ ಆ ಜನರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಯುದ್ಧ ಅಂದ್ರೆ ಜನರಲ್ಲಿ ಒಂದು ನಡುಕ. ಸತ್ಯವೇದಲ್ಲಿ ನೋಡ್ತೇವೆ, ಒಂದು ಯುದ್ಧಗಳಾಗೋ ಸುದ್ದಿಯನ್ನು ನೀವು ಕೇಳ್ತೀರಿ. ಸುದ್ದಿ ಕೇಳುವುದು ಮಾತ್ರ. ಯುದ್ಧ ಆಗುವಾಗ ನಾವಿಲ್ಲಿ ಇರಬಾರದು. ನಾವಿಲ್ಲಿಂದ ನಮ್ಮ ಮಧ್ಯಾಕಾಶದಲ್ಲಿ ಕರ್ತನೊಂದಿಗೆ ನಾವು ಮಧ್ಯಾಕಾಶದಲ್ಲಿ ಇರ್ತೇವೆ. ಅದಕ್ಕೋಸ್ಕರವಾಗಿ ಪ್ರಿಯದರ ಮಕ್ಕಳೇ, ನಾವು ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆಲ್ಲ ಈಡೇರುವಂತಹ ದಿನಗಳನ್ನು, ಕ್ಷಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಸಿದ್ಧರಾಗುವುದಕ್ಕೋಸ್ಕರವಾಗಿ ನಿಮಗೆ ನಾನು ಮತ್ತೆ ಏನು ಬರೆಯಲ್ಪಟ್ಟಿದೆ, ಏನು ನಡೀತಾ ಇದೆ ಎಂಬುದನ್ನು ತಿಳಿಸೋದಕ್ಕೋಸ್ಕರವಾಗಿ ನಿಮ್ಮ ಮುಂದೆ ನಾನು ಬಂದವನಾಗಿದ್ದೇನೆ. ಹಲ್ಲೆಲೂಯಾ. ನಾವು ನೋಡ್ತೀವಿ, ಆಫ್ರಿಕಾದ ಸುಡಾನ್ನಲ್ಲಿ ಕ್ಷಾಮಗಳು ಈ ದಿನಗಳು ನೋಡ್ತೇವೆ. ಅಲ್ಲಿ ಊಟಕ್ಕೆ ಇಲ್ಲದೆ ಬೇರುಗಳು, ಮಣ್ಣು ತಿಂದುಕೊಂಡು, ಮನುಷ್ಯರ ಮಾಂಸ ತಿಂದುಕೊಂಡು ಜೀವಿಸಿ ನೋಡ್ತೇವೆ ಸುಡಾನ್. ಇನ್ನು ಅದೇ ರೀತಿಯಲ್ಲಿ ನೋಡ್ತೇವೆ ಉಗಾಂಡದಲ್ಲಿ, ಆಫ್ರಿಕಾದ ಉಗಾಂಡ, ಭಾರತ ದೇಶದ ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ ಕ್ಷಾಮದಿಂದ ಊಟಕ್ಕಿಲ್ಲದೆ, ನೀರಿನ ಕ್ಷಾಮ, ಈ ರೀತಿಯಲ್ಲಿ ಅನೇಕ ಕ್ಷಾಮಗಳು ನಾವು ಕಾಣುವರಾಗಿದ್ದೇವೆ. ಇನ್ನು ಭೂಕಂಪಗಳು 1990ನೇ ಇಸವಿಯ ಮೊದಲುಗೊಂಡು ನಾವು ಸತ್ಯವೇದದಲ್ಲಿ ನಾವು ಈ ಲೋಕದಲ್ಲಿ ನೋಡ್ತೇವೆ. ಭೂಕಂಪಗಳು 1-2 ಭೂಕಂಪಗಳು ಸಂಭವಿಸ್ತಾ ಇತ್ತು. ಆದ್ರೆ ಈ ದಿನಗಳಲ್ಲಿ 350-400 ಭೂಕಂಪಗಳು ಕಳೆದ ದಿನದಲ್ಲಿ ನಾವು ಕೇಳಿದ್ದೇವೆ. ದೆಹಲಿಯಲ್ಲಿ, ಬ್ಯಾಂಗ್ಳೂರಿನಲ್ಲಿ, ಕೇರಳದ ಕೊಚ್ಚಿಯಲ್ಲಿ, ಇನ್ನು ಅನೇಕ ರಾಜ್ಯಗಳಲ್ಲಿ ಭೂ ನಡುಕ ಉಂಟಾಗ್ತಾ ಇದೆ ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ಉತ್ತರ ಭಾರತದಲ್ಲಿ ಎಲ್ಲ. ಪ್ರಿಯರ ಮಕ್ಕಳು, ಇನ್ನೊಂದು ಯುದ್ಧ ಖಂಡಿತವಾಗಿ ಇದು ನಡೆಯಲೇಬೇಕು. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಇದು ನಡೆಯಲೇಬೇಕು. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಆಕಾಶವು ಭೂಮಿ ಅಳಿದು ಹೋದರೂ ನನ್ನ ವಾಕ್ಯ ಅಳಿದು ಹೋಗುವುದಿಲ್ಲ. ಏನು ಬರೆಯಲ್ಪಟ್ಟಿದೆ ಅದು ಯಥಾ ಪ್ರಕಾರವಾಗಿ 100ಕ್ಕೆ 100ರಷ್ಟು ಕೂಡ ನಡೆಯಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಒಂದು ಯುದ್ಧ ನಡೆಯುತ್ತೆ. ಅದು ಯಾರೊಟ್ಟಿಗೆ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಎಷ್ಟು ರಾಷ್ಟ್ರಗಳು ಹುಟ್ಟಾಗ್ತಾರೆ, ಇದು ಯಾರ ವಿರುದ್ಧವಾಗಿ ನಡೆಯುತ್ತೆ, ಸತ್ಯವೇದದಲ್ಲಿ ಸ್ಪಷ್ಟವಾಗಿದ್ದು ಬರೆಯಲ್ಪಟ್ಟಿದೆ. ಪ್ರಿಯರ ಮಕ್ಕಳೇ, ನಾವು ನೋಡ್ತೀವಿ ಸತ್ಯವೇದದಲ್ಲಿ ರಷ್ಯಾ ಮತ್ತು ಇಸ್ರೇಲ್ ನಡುವೆ, ರಷ್ಯಾ ಒಕ್ಕೂಟಗಳು, ರಷ್ಯಾದ ಅನೇಕ ರಾಷ್ಟ್ರ ಒಟ್ಟು ಸೇರಿಕೊಂಡು ಇಸ್ರೇಲ್ ದೇಶದ ಮೇಲೆ ಒಂದು ಯುದ್ಧ ನಡೀತಾ. ಇದನ್ನು ನಾವು 3ನೇ ಮಹಾಯುದ್ಧ ಎಂಬುದಾಗಿ ಕರಿತೀವಿ. ಅದಾದ್ಮೇಲೆ ಒಂದು ಯುದ್ಧ ನಡೀತೆ. ನಮ್ಮ ಯೇಸುಸ್ವಾಮಿ ರಹಸ್ಯ ಬರೋಣ, ನಾವು ಪರಲೋಕಕ್ಕೆ ಏರಿ ಹೋದ ಮೇಲೆ ನಾವು ಒಟ್ಟಾಗಿ ನಾವು ತನ್ನ ಸಮೂಹದೊಂದಿಗೆ ಸ್ವಾಮಿ
ಹರ್ಮಗೊದೋನ್ ಎಣ್ಣೆ ಮರದ ಬೆಟ್ಟದ ಮೇಲೆ ಕಾಲಿಟ್ಟು ಅಲ್ಲಿ ಒಂದು ಯುದ್ಧ ನಡೆಯುತ್ತೆ. ಹರ್ಮಗೊದೋನ್ ಎಂಬ ಯುದ್ಧ ಅಲ್ಲಿ ಪ್ರದೇಶದಲ್ಲಿ ಹರ್ಮಗದೋರು ಯುದ್ಧ. ಆ ಯುದ್ಧ ಯೇಸುಸ್ವಾಮಿ ಮತ್ತು ಸೈತಾನು ಅವನ ದೂತರು ಆಂಟಿಕ್ರಿಸ್ತನೊಟ್ಟಿಗೆ ಒಂದು ಯುದ್ಧ ನಡೆಯುತ್ತೆ. ಇನ್ನೊಂದು ಯುದ್ಧ ನಡೆಯುತ್ತೆ ಕೊನೆಯಲ್ಲಿ ಗೋಗು 1000 ವರ್ಷದ ಆಳ್ವಿಕೆ ನಂತರ ಒಂದು ಗೋಗು ಮಾಗೋಗು ಯುದ್ಧ ನಡೆಯುತ್ತೆ. ಹೀಗೆ 3 ಯುದ್ಧಗಳಿದೆ. ಆದ್ರೆ ಈ ಒಂದು ಯುದ್ಧ ನಾವು ಕಾಣುವುದು ನಮ್ಮ ಸಮ್ಮುಖದಲ್ಲಿ ಉಳಿದ 2 ಯುದ್ಧಗಳು ನಡೆಯುತ್ತೆ. ಯೇಸುಸ್ವಾಮಿ ವಿರುದ್ಧವಾಗಿ ನಡೆದಿರುತ್ತೆ. ಈ ಮಹಾಯುದ್ಧ ನಡೆಯುವಾಗ ನಾವು ಈ ಲೋಕದಲ್ಲಿ ಏನಾಗೋದಿಲ್ಲ, ನಾವು ಈ ಲೋಕದಲ್ಲಿ ಇರಬಾರದು. ಹಲ್ಲೆಲೂಯಾ. ಈ ಬಾಂಬಿನ ಶಬ್ದ, ಈ ಅಣುಬಾಂಬುಗಳ ಯಾವುದೇ ಹಾನಿ ನಮಗೆ ತಟ್ಟದ ಹಾಗೆ ಪ್ರಿಯರ ಮಕ್ಕಳೇ, ನಮಗಾದರೂ ದೇವರು ಇವತ್ತು ಆ ರಹಸ್ಯವನ್ನು ಪ್ರಕಟ ಮಾಡಿದಕ್ಕಾಗಿ ನಾವು ಕರ್ತನಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿಬಿಡ ಸಾಕಾಗುವುದಿಲ್ಲ. ಲೋಕವೆಲ್ಲ ನೋಡ್ತವೆ, ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ. ರಹಸ್ಯ ಬರೋಣ ಅಂದ್ರೆ ಏನು ಗೊತ್ತಿಲ್ಲ. ಈ ರಹಸ್ಯ ಬರೋಣದಲ್ಲಿ ಯಾರು ಎತ್ತಲ್ಪಡ್ತಾರೆ ಎಂಬುದಾಗಿ ಗೊತ್ತಿಲ್ಲ. ರಹಸ್ಯ ಬರೋಣ ಅದು ಹೇಗಿರುತ್ತೆ, ಕರ್ತನ ಆ ಆಜ್ಞಾ ಘೋಷ, ಇನ್ನು ತುತ್ತೂರಿ ಶಬ್ದ ನಾವು ನೋಡ್ತೀವಿ, ದೇವದೂತನ ಶಬ್ದ, ಇದು ಏನೆಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಇನ್ನು ನೋಹನ ಕಾಲದಲ್ಲಿದ್ದಾಗಿ ತಿಂದು ಕುಡಿದು ಮದುವೆ ಮಾಡಿಕೊಳ್ತಾ ಜನಗಳು ಯಾವುದರ ಕುರಿತಾಗಿ ಚಿಂತೆ ಮಾಡದಿರುವುದನ್ನು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಆಸ್ತಿಯೋ ಐಶ್ವರ್ಯವೋ, ನಮ್ಮ ಜ್ಞಾನವೋ ವಿವೇಕವೋ, ನಮ್ಮ ಪರಾಕ್ರಮವೋ ಯಾವುದೂ ಅಲ್ಲ, ಏನು ಅಲ್ಲದ ನಮಗೆ ದೇವರು ಪ್ರಕಟ ಮಾಡಿದಕ್ಕಾಗಿ ನಾವು ಕರ್ತನಿಗೆ ಸ್ತುತಿಸಬೇಕು. ಪ್ರಿಯ ದೇವರ ಮಕ್ಕಳು, ಇದನ್ನು ನಾವು ಅನೇಕರಿಗೆ ಪ್ರಕಟ ಮಾಡುವುದಕ್ಕೋಸ್ಕರವಾಗಿ, ಅನೇಕರಿಗೆ ತಿಳಿಸೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆತರ ಉದ್ದೇಶ ನಾವು ಇದನ್ನು ಅನೇಕರಿಗೆ ಸಾರಬೇಕು. ಕರ್ತನೊಂದು ಬರೋಣ ಇದೆ, ಒಂದು ರಹಸ್ಯ ಬರೋಣ ಇದೆ, ನಾಶ ಆಗಬಾರ್ದು. ಯೇಸು ಕ್ರಿಸ್ತ ಸ್ವಾಮಿಯ ಉದ್ದೇಶ ಅದೇ, ತಂದೆಯ ಉದ್ದೇಶ ಅದೇ. ತಂದೆಯು ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟ ಉದ್ದೇಶ ಯಾರೂ ನಾಶವಾಗಬಾರದು, ಎಲ್ಲರ ನಿತ್ಯ ಜೀವವನ್ನು ಹೊಂದಬೇಕು ಎಂಬುದಕ್ಕೋಸ್ಕರವಾಗಿ ದೇವರು ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟದನ್ನು ನಮಗೆ ಗೊತ್ತದೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಎಲ್ಲೋ ಪಾಪದ ಕೆಸರಿನಲ್ಲಿ ಮುಳುಗಿದ್ದ ನಮ್ಮನ್ನು ತನ್ನ ರಕ್ತವನ್ನು ಸುರಿಸಿ ಕಲ್ವಾರಿ ಶಿಲುಬೆಯಲ್ಲಿ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ಭಾಗ್ಯವಂತರಾಗಿದ್ದೇವೆ. ಈ ಸತ್ಯ ಅನೇಕರಿಗೆ ನಾವು ಪ್ರಕಟ ಮಾಡಬೇಕು, ಅನೇಕರಿಗೆ ತಿಳಿಸಬೇಕು. ಇದು ನಮ್ಮ ಕರ್ತವ್ಯ. ಹಲ್ಲೆಲೂಯಾ. ನಾವು ಎಸ್ಕೇಲ್ ಪ್ರವಾದನ ಗ್ರಂಥದಲ್ಲಿ 38ನೇ ಅಧ್ಯಾಯದಲ್ಲಿ 1ರಿಂದ 23ನೇ ವಾಕ್ಯವರೆಗೆ ಓದುವಾಗ ಅಲ್ಲಿ ಯುದ್ಧದ ಕುರಿತಾಗಿ ಸ್ಪಷ್ಟವಾಗಿ ಏನೆಲ್ಲ ನಡೆಯುತ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. 39ನೇ ಅಧ್ಯಾಯದಲ್ಲಿ ಕೂಡ ಅದೆರಡು ಅಧ್ಯಾಯವನ್ನು ಪ್ರಿಯ ದೇವರ ಮಕ್ಕಳಲ್ಲಿ ನೀವು ಧ್ಯಾನಿಸಬೇಕು. ನಿಮಗೆ ಅರ್ಥ ಆಗುವ ರೀತಿಯಲ್ಲಿದೆ. ಕೆಲವು ಹೆಸರುಗಳು ಅರ್ಥ ಆಗದೇ ಇರಬಹುದು, ನನ್ನ ಅರ್ಥವನ್ನು ನಾನು ನಿಮಗೆ ಪ್ರಕಟ ಮಾಡ್ತೇನೆ. ಏನ್ ನಡೀತೆ? ಗೋಗ್ ಅಂದ್ರೆ ನಾವು ನೋಡ್ತೀವಿ, ಆದಿಕಾಂಡ 10ನೇ ಅಧ್ಯಾಯದಲ್ಲಿ ಗೋಗಿನ ಕುರಿತಾಗಿ ಬರೆಯಲ್ಪಟ್ಟಿದೆ. ಒಂದು ರಾಷ್ಟ್ರದ ಹಿಂದಿನ ದೂತನೆಂಬುದಾಗಿ ಅಲ್ಲಿ ಹೇಳ್ತೀವಿ. ಅಲ್ಲಿ ನಾವು ನೋಡ್ತೀವಿ ಯಾವುದೆಲ್ಲ ದೇಶಗಳೊಟ್ಟಿಗೆ ಇಸ್ರಾಯೇಲ್ ಒಟ್ಟಿಗೆ ಯುದ್ಧಕ್ಕೆ ಬರ್ತಾರೆ ಅಂದ್ರೆ, ಒಂದು ರೋಷ್ ಅಂದ್ರೆ ರಷ್ಯಾ, ಹೆಸರು ಬದಲಾಗಿದೆ. ನೋಡ್ತೇವೆ, ಮುಂಬೈ ಇತ್ತು, ಮೊದಲು ಬೊಂಬಾಯಿ ಇತ್ತು, ಈಗ ಮುಂಬೈ ಆಯಿತು, ಹೆಸರು ಬದಲಾವಣೆ. ಬೆಂಗಳೂರಿತ್ತು, ಮೊದಲು ಬ್ಯಾಂಗ್ಳೂರ್ ಇತ್ತು, ಈಗ ಬೆಂಗಳೂರು ಆಯಿತು. ಮೊದಲು ತಮಿಳುನಾಡಿತ್ತು, ಈಗ ಚೆನ್ನೈ. ಇದೇ ರೀತಿಯಲ್ಲಿ ನಮ್ಮ ಊರಿನಲ್ಲಿ ಅನೇಕ ಬದಲಾವಣೆಗಳು ನಾವು ಕಾಣಬಹುದು. ರೂಸ್ ಅಂದ್ರೆ ರಷ್ಯಾ, ಮೇಷಕ್ ಅಂದ್ರೆ ಮಾಸ್ಕೋ, ಇನ್ನು ನಾವು ತುಬಾಸ್ಕೋ, ಅಲ್ಲಿ ಹೆಸರುಗಳು ತೂಬಲ್ ಕೊಟ್ಟಿದೆ. ಪಾರ್ಸಿಗಳು ಎಂದ್ರೆ ಇರಾನ್, ಕೂಶಿಯರು ಅಂದ್ರೆ ಯುರೋಪ್ ರಾಷ್ಟ್ರವನ್ನು ಕೂಶಿಯರ್ ಎಂಬುದಾಗಿ ಕರಿತೀವಿ. ಇನ್ನು ಗೊಮೇನಿಯರು ಎಂದ್ರೆ ಜರ್ಮನಿಯವರು, ಪೂಟ್ಯರು ಅಂದ್ರೆ ಲಿಬಿಯನ್ನರಿಗೆ ಪೂಟ್ಯರು ಎಂಬುದಾಗಿ ಕರೀತಾರೆ. ಇನ್ನು ನಾವು ನೋಡ್ತೀವಿ ತೋಬರ್ ಅಂದ್ರೆ ಟರ್ಕಿಯವರು. ಈ ರೀತಿಯಲ್ಲಿ ಹೆಸರುಗಳು, ಸ್ಥಳದ ಹೆಸರುಗಳು ಬದಲಾದ್ರೂ ಕೂಡ ಇವರನ್ನ ಒಟ್ಟಾಗಿ ಸೇರಿಕೊಂಡು ಏನ್ ಮಾಡ್ತಾರೆ, ಇಸ್ರೇಲ್ ರಾಷ್ಟ್ರದ ಮೇಲೆ ಇನ್ನೂ ಅನೇಕರಿದ್ದಾರೆ. ನನ್ನ ಮುಂದೆ ಇನ್ನು ಭಾಗಕ್ಕೆ ಬರುವಾಗ ಅದು ನಿಮಗೆ ನಾನು ಪ್ರಕಟ ಮಾಡ್ತೀನಿ, ಯಾರೆಲ್ಲ ಇಸ್ರಾಯೇಲಿ ವಿರುದ್ಧವಾಗಿ ಹೋರಾಟಕ್ಕೆ ಬರ್ತಾರೆ ಎಂಬುದಾಗಿ. ಯಾಕೆ ಹೋರಾಟಕ್ಕೆ ಬರ್ತಾರೆ? ನಾವು ನೋಡ್ತೀವಿ, ಮೊದಲು USSR ಎಂಬುದಾಗಿತ್ತು, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಎಂಬುದಾಗಿ USSR. ರಷ್ಯಾ ಇನ್ನು ಅನೇಕ ರಾಷ್ಟ್ರಗಳು ಒಟ್ಟಿಗಿತ್ತು USSR. ನೋಡ್ತೀವಿ 1991ನೇ ಇಸವಿಯಲ್ಲಿ 1991ನೇ ಇಸವಿಯಲ್ಲಿ ಮಿಖಾಯಿಲ್ ಗೋರ್ಬಚೇವ್ ಎಂಬುವರು ಆ ದೇಶದ ಅಧ್ಯಕ್ಷರಾಗಿ ಆಯ್ಕೆ ಆದರು, ಪ್ರಧಾನರಾಗಿ ಆಯ್ಕೆ. ಆ ಸಮಯದಲ್ಲಿ ಒಳ್ಳೆ ಸಂಪತ್ಭರಿತ ರಾಷ್ಟ್ರ. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿತು? ಈ USSR, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್, ಇದು ಪೂರ್ಣವಾಗಿ ಏನಾಗಬೇಕು, ಚಿತ್ರ ಆಗಬೇಕು, ಬೇರೆ ಬೇರೆ ಭಾಗಗಳಾಗಿ ಮಾರ್ಪಡಬೇಕು ಮತ್ತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಪ್ರಕಾರವಾಗಿ ಇದು 6 ಭಾಗಗಳಾಗಿ ವಿಂಗಡಿಸಲ್ಪಟ್ಟ ಸಮಯದಲ್ಲಿ ಈ ಮಿಖಾಯಿಲ್ ಗೋರ್ಬಚೇವ್ ಒಬ್ಬ ದೊಡ್ಡ ದೈವಭಕ್ತ, ಅವನ ಹೆಂಡತಿ ಒಬ್ಬಳು ಪ್ರಾರ್ಥನಾ ವೀರಳಾಗಿದ್ರು. ಒಂದಿನ ಇವನ್ ತನ್ನ ಅಧಿಕಾರಕ್ಕೆ ಹೋಗಿ ಆಫೀಸಿಗೆ ಹೋಗಿ ತಿರುಗಿ ಬರ್ಬೇಕಾದ್ರೆ ಹೆಂಡತಿ ಬಹಳ ಅಳ್ತಾ ಇದ್ದಾಳೆ.
ಹೆಂಡತಿ ಕೇಳ್ತಾರೆ, ಯಾಕೆ ಅಳ್ತಾ ಇದ್ದೀಮ್ಮ, ಏನ್ ಸಂಭವಿಸ್ತು? ಅವ್ರು ಹೇಳ್ತಾರೆ, ನಿನ್ನನ್ನು ಇಲ್ಲಿ ಅಧ್ಯಕ್ಷನಾಗಿ ಮಾಡಿದ, ರಷ್ಯಾದ USSR ಅಧ್ಯಕ್ಷನಾಗಿ ಮಾಡಿದ ಯಾರು ಗೊತ್ತಾ? ದೇವರು. ನಿನ್ನ ಎಜುಕೇಶನೋ, ನಿನ್ನ ಕ್ವಾಲಿಫಿಕೇಶನೋ, ಅಥವಾ ನಿನ್ನ ಬಲ ಪರಾಕ್ರಮವೋ, ನಿನ್ನ ವಿವೇಕವೋ ಜ್ಞಾನವೋ ಏನೂ ಅಲ್ಲ, ನಿನ್ನ ಶಕ್ತಿ ಅಲ್ಲ, ಅದು ದೇವರ ಕೃಪೆ ಗೊತ್ತಾ ಎಂಬುದಾಗಿ ಮತ್ತೆ ಅವರಿಗೆ ಉತ್ತೇಜನ ಪಡಿಸಿದ್ರು. ದೇವರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಯೋದಕ್ಕೋಸ್ಕರವಾಗಿ ಗೋರ್ಬಚೇವ್ರವರು ಮತ್ತು ಪ್ರಾರ್ಥನೆಯಲ್ಲಿ ತನ್ನ ಹೆಂಡತಿಯೊಂದಿಗೆ ಪ್ರಾರ್ಥನೆಯಲ್ಲಿ ತೊಡಗಿಕೊಂಡೆಂಬುದಾಗಿ. ಪ್ರಿಯ ಮಕ್ಕಳೇ, ಆ USSR 6 ಭಾಗಗಳಾಗಿ, ಒಂದು ರಷ್ಯಾ, ಇನ್ನು ಅಸರ್ಬಿಸ್ತಾನ, ತಜಕಿಸ್ತಾನ, ಕಜಕಿಸ್ತಾನ, ಕರ್ಗಿಸ್ತಾನ, ಚಬೀನಿಯಾ, ಸೆರ್ಬಿಯಾ ಎಂಬುದಾಗಿ 6 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿತು. ಇದು ವಿಂಗಡಿಸಿದ ಮೇಲೆ ಇದೊಂದು ಸ್ವರ್ಗೀಯ ಪ್ರವಾದನೆ ನೆರವೇರಲೇಬೇಕು. ಪರಲೋಕದಲ್ಲಿ ಏನು ಪ್ರವಾದಿಗಳ ಮೂಲಕ ಪ್ರವಾದಿಸಿದ್ದಾರೆ, ಇದು ಒಂದು ನಾನಾಗಿ ಹೇಳಿದ ಹಾಗೆ ಆಕಾಶ ಭೂಮಿ ಅಳಿದು ಹೋದ್ರು ಪ್ರವಾದನೆ ನೆರವೇರಲೇಬೇಕು. ಅದಕ್ಕೋಸ್ಕರವಾಗಿ ಇದು 6 ವಿಭಾಗಗಳಾಗಿದ್ದಾಗ ರಷ್ಯಾ ಏನಾಯ್ತು? ರಷ್ಯಾ ಬಹಳ ಬಡ ರಾಷ್ಟ್ರವಾಗಿ, ದಾರಿದ್ರ ರಾಷ್ಟ್ರವಾಗಿ ಈ ರಷ್ಯಾ ರಾಷ್ಟ್ರ ಮುಗಿದೊಟ್ಟು ನಾವು ನೋಡ್ತೀವಿ. ಈ ದಿನಗಳಲ್ಲಿ ರಷ್ಯಾದ ಕುರಿತಾಗಿ ನೋಡುವುದಾದ್ರೆ ಬಹಳ ಹೀನಾಯ ಸ್ಥಿತಿಯಲ್ಲಿ, ಆರ್ಥಿಕ ಸ್ಥಿತಿ ಅಧೋಗತಿಗೆ ಹೋದಂತಹ ಒಂದು ದೇಶವಾಗಿ ರಷ್ಯಾವನ್ನ ಈ ದಿನಗಳಲ್ಲಿ ನಾವು ಕಾಣುತ್ತೇವೆ. ಪ್ರಿಯ ಮಕ್ಕಳೇ, ಪ್ರಾರ್ಥಿಸುವ ಒಬ್ಬ ಹೆಂಡತಿ ಇದ್ರೆ ಅಥವಾ ಪ್ರಾರ್ಥಿಸುವ ಯಾರಾದ್ರೂ ಒಂದು ಮನೆಯಲ್ಲಿದ್ರೆ ಆ ಮನೆ ಆಶೀರ್ವಾದವಂತೆ. ಪ್ರಿಯ ಮಕ್ಕಳೇ, ಗೋರ್ಬಚೇವ್, ಮಿಖಾಯಿಲ್ ಗೋರ್ಬಚೇವ್ನ ಹೆಂಡತಿ ಪ್ರಾರ್ಥಿಸುವುದರಿಂದ ಅವನ ಆಡಳಿತ ಬಹಳ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿತು. ದೇವರ ಪ್ರವಾದನೆ ಏನಿತ್ತು ಅವನ ಮೂಲಕ ನೆರವೇರಿತೆಂಬುದಾಗಿ ನೋಡ್ತೇವೆ. ಈಗ ರಷ್ಯಾ ದೇಶ ದಾರಿದ್ರ್ಯಕ್ಕೆ ಬರಲಿಕ್ಕೆ ಅಲ್ಲಿ ಏನೂ ಇಲ್ಲ, ಎಲ್ಲ ವಿಭಾಗವಾಗಿ ಹೋಯಿತು. ಇದಾದ ಮೇಲೆ ನಾವು ನೋಡ್ತೀವಿ, ಅನೇಕ ಚರಿತ್ರೆಯಲ್ಲಿ ನೋಡ್ತೀವಿ, ಸೋತ ಅರಸರುಗಳ ಕುರಿತಾಗಿ ಚರಿತ್ರೆಯಲ್ಲಿ ನೋಡ್ತೇವೆ, ಸೋತ ಸೈನಿಕರ ಕುರಿತಾಗಿ ಚರಿತ್ರೆಯಲ್ಲಿ ನೋಡ್ತೇವೆ, ಸೋತು ಹೋದ ಪಂಡಿತರ ಕುರಿತಾಗಿ ಚರಿತ್ರೆಯಲ್ಲಿ ನೋಡ್ತೇವೆ, ಅನೇಕ ಸೋತವರ ಕುರಿತಾಗಿ ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಬೈಬಲಲ್ಲಿ ಕೂಡ ನೋಡ್ತೇವೆ. ಆದರೆ ಪ್ರಿಯ ಮಕ್ಕಳೇ, ಪ್ರಾರ್ಥಿಸುವವರು ಎಲ್ಲಿ ಕೂಡ ಸೋತದ್ದು ಸತ್ಯವೇದದಲ್ಲಿ ಪ್ರಾರ್ಥಿಸುವವರೆಲ್ಲರೂ ಜಯ ಹೊಂದಿದ್ದನ್ನು ಸತ್ಯವೇದದಲ್ಲಿ ಕಾಣುತ್ತೇವೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಪ್ರಾರ್ಥನಾ ವೀರರು ಒಬ್ಬರು ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮನೆ ಆಶೀರ್ವಾದ ಹೊಂದುತ್ತೆ. ಪ್ರಾರ್ಥಿಸುವರು ಒಬ್ಬರು ನಮ್ಮ ಗ್ರಾಮದಲ್ಲಿದ್ದರೆ ಆ ಗ್ರಾಮಕ್ಕೊಂದು ಆಶೀರ್ವಾದ. ಪ್ರಾರ್ಥಿಸುವರು ನಮ್ಮ ದೇಶದಲ್ಲಿದ್ದರೆ ಆ ದೇಶಕ್ಕೊಂದು ಆಶೀರ್ವಾದ. ಪ್ರಿಯದಿರೋ ಮಕ್ಕಳೇ, ನಿಮ್ಮ ನಿಮಿತ್ತವಾಗಿ ನೀರುವಂತ ಸ್ಥಳವನ್ನು ದೇವರು ಕಾಪಾಡ್ತಾನೆ. ಯಾಕೆ? ಒಬ್ಬ ಪ್ರಾರ್ಥನಾ ವೀರರಿರುವುದಾದ್ರೆ, ಒಬ್ಬ ನೀತಿವಂತನಿರುವುದಾದ್ರೆ. ಪ್ರಾರ್ಥನೆ ಎಂಬುದು ನಮ್ಮ ತಂದೆಯೊಂದಿಗೆ ನಾವು ಮಾತಾಡುವ ಸಂಪರ್ಕ, ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳುವುದಾಗಿದೆ. ಪ್ರಿಯದಿರೋ ಮಕ್ಕಳೇ, ಅದು ನಾನು ಹೇಳಿದ ಹಾಗೆ ಇಸ್ರಾಯೇಲ್ರೊಂದಿಗೆ ನಾವು ನೋಡ್ತೀವಿ, ಇಸ್ರಾಯೇಲ್ ಪ್ರಾರಂಭದಿಂದಲೂ ಯುದ್ಧದಲ್ಲಿಯೇ ದಾಟಿ ಬಂದವರು. ಹಲ್ಲೆಲೂಯಾ. ನಾವು ನೋಡ್ತೀವಿ, ಯೆಹೋಶುವನ ಮೂಲಕ ಪ್ರಾರಂಭದಲ್ಲಿ ಮೋಶೆಯ ಮಾರ್ಗದರ್ಶನದಲ್ಲಿ ಯೆಹೋಶುವನ ಮೂಲಕ ಅವರು ಇಲ್ಲಿಗೆ ಕಾನಾನ್ ದೇಶಕ್ಕೆ ಬಂದರು. ಹಲ್ಲೆಲೂಯಾ. ಕಾನಾನ್ ದೇಶದಲ್ಲಿ ಬಂದ ಮೇಲೆ ಅವರ ಕಾನಾನ್ ದೇಶವನ್ನು ಸ್ವಂತ ಮಾಡಲಿಕ್ಕೋಸ್ಕರವಾಗಿ 7 ಜನಾಂಗಗಳೊಟ್ಟಿಗೆ ಅವರು ಹೋರಾಟ ಮಾಡಿದರು. 21 ಅರಸರುಗಳು, 21 ಯುದ್ಧಗಳು ನಡೀತು ಆ ಕಾನಾನ್ ದೇಶ ಸ್ವಂತವಾಗಲಿಕ್ಕೆ. ಆ ಟೈಮಲ್ಲಿ ನೋಡ್ತೀವಿ, ಅವರು ಮಾತ್ರ ಅಲ್ಲ, ಮೋವಾಬ್ಯರು, ಅಮ್ಮೋನಿಯರು, ಫಿಲಿಸ್ಟಿಯರು, ಇನ್ನು ನಾವು ನೋಡ್ತೀವಿ, ಇನ್ನು ನ್ಯಾಯಸ್ಥಾಪಕನು ಆಳ್ತಾ ಇರುವಾಗಲೂ ಕೂಡ ಅಲ್ಲಿ ಅನೇಕ ಯುದ್ಧಗಳು ನಡೀತಾ ಇದ್ದೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಯುದ್ಧಗಳು, ಅವರು ಯುದ್ಧಗಳ ಮಧ್ಯದಲ್ಲೇ ದಾಟಿ ಅವರು ಇವತ್ತು ಇಸ್ರಾಯೇಲಲ್ಲಿ ಬದುಕಬೇಕಾದ್ರೆ ಅನೇಕ ಯುದ್ಧಗಳು ತನ್ನ ತಾತಂದಿರು ಯುದ್ಧ ಮಾಡಿ ಇವತ್ತು ಇಸ್ರಾಯೇಲ್ ದೇಶದಲ್ಲಿ ವಾಸ ಮಾಡೋದಾದ್ರೆ ಅವರು ಯುದ್ಧದಿಂದಲೇ ಗೆದ್ದು ಬಂದವರು. ಪ್ರಿಯದೇವರ ಮಕ್ಕಳು, ನೋಡ್ತೀವಿ, ಮೊದಲ ರಾಜನು ಅರಸ ಸೌಲನ ಕುರಿತಾಗಿ ನೋಡ್ತೇವೆ. ಅವನ ಫಿಲಿಸ್ಟಿಯರು ಅವನನ್ನು ಹತ ಮಾಡಿದರು, ಅರಸನ್ನು ಹತ ಮಾಡಿದ ಚರಿತ್ರೆ ನಮಗೆ ಗೊತ್ತದೆ. 2ನೇ ಅರಸ ದಾವೀದನ ಕುರಿತಾಗಿ ನೋಡ್ತೇವೆ. ಯೆಹೋವ ದೇವರಂತಾನೆ, ನೀನು ಆಲಯ ಕಟ್ಟಲಿಕ್ಕೆ ನೀ ಅನುಮತಿ ಕೊಡುವುದಿಲ್ಲ. ಯಾಕೆ? ನೀನು ಮಹಾ ಯುದ್ಧಗಳನ್ನು ಮಾಡಿದಿ, ನೀನು ರಕ್ತಗಳು ಸುರಿಸದ ನಿಮಿತ್ತ ನೀನು ಆಲಯ ಕಟ್ಟಬಾರದು. ನಿನ್ನ ಮಗನಾದ ಸೊಲೊಮೋನ್ ಆಲಯ ಕಟ್ಟಬೇಕು. ಆಲಯ ಕಟ್ಟಲಿಕ್ಕೆ ಕೂಡ ರಕ್ತ ಸುರಿಸಿದ ನಿಮಿತ್ತ ಯೆಹೋವ ದೇವರು ಅನುಮತಿ ಕೊಡುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಪ್ರಿಯರ ಮಕ್ಕಳು, ನಾವು ನೋಡ್ತೀವಿ, ಅಶ್ಶೂರ್ಯರು ಕ್ರಿಸ್ತಪೂರ್ವ 722 10 ಗೋತ್ರಗಳನ್ನು, ಇಸ್ರೇಲ್ನ 10 ಗೋತ್ರಗಳನ್ನು ಇವರು ಗುಲಾಮರಾಗಿ ಯುದ್ಧ ಮಾಡಿ ಕರೆದುಕೊಂಡು ಹೋಗುವುದನ್ನು ನೋಡ್ತೇವೆ. ಇನ್ನು ಕ್ರಿಸ್ತಪೂರ್ವ BC 606 ನಾವು ಇದನ್ನು ಕಳೆದ ಸಾರಿ ನೆನಪು ಮಾಡಿದ್ದೇವೆ. ನೆಬೂಕದ್ನೆಚ್ಚರ್ ಅರಸನು, ಬಾಬೇಲ್ನ ಅರಸನು ಬಂದುಬಿಟ್ಟು ಏನ್ ಮಾಡ್ತಾನೆ, ಎಲ್ಲಾ ಇಸ್ರಾಯೇಲರು ಅಂತ ಎಲ್ಲರನ್ನು ಗುಲಾಮರಾಗಿ ಅವರನ್ನು ಸಾಯಿಸುವುದಿಲ್ಲ, ಎಲ್ಲ ಅರಸರುಗಳಾಗಿ ಸಾಯಿಸುವುದಿಲ್ಲ, ಗುಲಾಮರಾಗಿ ತನ್ನ ಆಡಳಿತಕ್ಕೋಸ್ಕರವಾಗಿ ಈ ಯಹೂದ್ಯರನ್ನು ಕರೆದುಕೊಂಡು ಹೋಗುವುದನ್ನು ನೋಡ್ತೇವೆ.
ಕ್ರಿಸ್ತಶಕ 606 ಕ್ರಿಸ್ತಪೂರ್ವ 606ರಲ್ಲಿ. ಇನ್ನು ಕ್ರಿಸ್ತಪೂರ್ವ 174ರಲ್ಲಿ ಒಮ್ಮೆ ಯೆರೂಸಲೇಮ್ ಆಕ್ರಮಣ ಆಯಿತು. ಇನ್ನು ಕ್ರಿಸ್ತಪೂರ್ವ 67ರಲ್ಲಿ ರೋಮನ್ ಚಕ್ರವರ್ತಿ ಪ್ಯಾಲೆಸ್ತೀನನ್ನು ಕೈವಶ ಮಾಡಿಕೊಂಡ. ಹೀಗೆ ಅನೇಕ ಯುದ್ಧಗಳು, ಇಸ್ರಾಯೇಲ್ ಅನೇಕ ಯುದ್ಧಗಳಲ್ಲಿ ದಾಟಿ ಹೋದ್ರೆ ಎಂಬುದಾಗಿ ನೋಡ್ತೀವಿ. ನಾವು ಮತ್ತೆ ನೋಡ್ತೀವಿ ಕ್ರಿಸ್ತನ ಪುನರುದ್ಧಾನದ ನಂತರ AD 70 ಕ್ರಿಸ್ತಶಕ 70ರಲ್ಲಿ ನಾವು ಕಳೆದ ಸಾರಿ ನೆನಪಿಸ್ತೇವೆ, ರೋಮನ್ ಚಕ್ರಾಧಿಪತಿ ಟೈಟಸ್ ತೀತಾರಸನು ಬಂದು ಯೆರೂಸಲೇಮ್ ದೇವಾಲಯದಿಂದ ಹಿಡಿದು ಕಲ್ಲಿನ ಮೇಲೆ ಉಳಿದ ಹಾಗೆ ಎಲ್ಲವನ್ನು ನಾಶ ಮಾಡಿಕೊಂಡು ಹೋದನೆಂಬುದಾಗಿ ನಾವು ಕಳೆದ ದಿನ ನಾವು ಧ್ಯಾನಿಸ್ತೇವೆ. ಅದು ಯುದ್ಧ. ಅದಾದ ಮೇಲೆ 10ನೇ 11ನೇ ಶತಮಾನದಲ್ಲಿ ಒಂದು ಶಿಲುಬೆ ಯುದ್ಧ ನಡೆಯಿತು. ಬಹಳ ದಿನಗಳು, ವರ್ಷಗಳು ಈ ಶಿಲುಬೆ ಯುದ್ಧ ಇಸ್ರೇಲ್ನ ಮೇಲೆ ನಡೆದಾಗ ಇಸ್ರೇಲ್ ರಾಷ್ಟ್ರ ಅಲ್ಲಿಲ್ಲ. 1878 ವರ್ಷಗಳು ಇಸ್ರೇಲ್ 110 ದೇಶಗಳಲ್ಲಿ ಚದುರಿಸಲ್ಪಟ್ಟರು ಕೂಡ ಅಲ್ಲಿ ಇದ್ದವರ ಮೇಲೆ, ಉಳಿದವರ ಮೇಲೆ, ಇಸ್ರೇಲ್ಗೆ ಯಾವ ದೇಶ ಇಲ್ಲ, ಅವರಿಗೆ ಯಾವುದೇ ಮಾತೃಭೂಮಿ ಇರಲಿಲ್ಲ. ಆ ಟೈಮಲ್ಲಿ ಕೂಡ ಆ ದೇಶದ ಮೇಲೆ, ಪ್ಯಾಲೆಸ್ತೀನ್ನ ಮೇಲೆ, ಇಸ್ರಾಯೇಲ್ ಮೇಲೆ ಯುದ್ಧ ನಡೀತಾ ಇತ್ತು. ಪ್ರಿಯ ದೇವರ ಮಕ್ಕಳೇ, ನಾವು ನೋಡ್ತೀವಿ ಆ ಅಟೋನಮಸ್ ತುರ್ಕಿ ಪ್ಯಾಲೆಸ್ತೀನನ್ನು ವಶ ಮಾಡಿಕೊಂಡ ಸಮಯದಲ್ಲಿ ಇನ್ನು ಅನೇಕ ಯಾವಾಗಲೂ ಯುದ್ಧ, ಸಮಾಧಾನ ಇಲ್ಲ, ಯಾವ ಸಮಾಧಾನ ಇಲ್ಲದೆ 110 ದೇಶಗಳು ಇವರು ಚದುರಿ ಹೋದಾಗ, ಪ್ರಿಯ ದೇವರ ಮಕ್ಕಳೇ, ಯೆಶಾಯ ಪ್ರವಾದನೆಗಂತ 55ನೇ ಅಧ್ಯಾಯದಲ್ಲಿ ನಾವು 8, 9ನೇ ವಾಕ್ಯ ನೋಡ್ತೇವೆ. ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳು, ದೇವರ ಆಲೋಚನೆ ನಮ್ಮ ಆಲೋಚನೆ ಅಲ್ಲ. ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಿನ್ನ ಆಲೋಚನೆಗಿಂತ ನನ್ನ ಮಾರ್ಗಗಳು, ನಿನ್ನ ಆಲೋಚನೆಗಿಂತ ನನ್ನ ಆಲೋಚನೆಗಳು, ನನ್ನ ಮಾರ್ಗಗಳು ಆಕಾಶ ಭೂಮಿ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿದೆ. ನಮ್ಮ ಆಲೋಚನೆ ಚಿಕ್ಕ ಚಿಕ್ಕ ಆಲೋಚನೆ. ದೇವರ ಆಲೋಚನೆ ಏನು? ಅವರು ಇಸ್ರಾಯೇಲಿಗೆ ಮತ್ತೆ ಪುನಃ ಬರಬೇಕೆಂಬುದಾಗಿ ಅವರ ಆಲೋಚನೆ. ಅದು ಒಂದು ಯುದ್ಧದ ಮೂಲಕ ಬಂದು ಎಂಬುದಾಗಿ ನೋಡ್ತೇವೆ. ಇಸ್ರಾಯೇಲರು ಯಾವಾಗ ತಿರುಗಿ ಬಂದರು, ಎಲ್ಲ ಒಂದು ಯುದ್ಧದ ಮೂಲಕ. ಸುಮ್ಮನೆ ಯಾರೂ ಕೂಡ ಇಸ್ರಾಯೇಲ್ಗೆ ರಾಜ್ಯ ಕೊಡಲಿಲ್ಲ. ಹೇಗೆ ಅವರಿಗೆ ಯುದ್ಧ ಆಯಿತು? 2ನೇ ಮಹಾಯುದ್ಧ ನಡೆಯಿತು. ಮಹಾಯುದ್ಧ ಸಮಯದಲ್ಲಿ 1939ರಿಂದ 1945ರವರೆಗೆ ಸೆಪ್ಟೆಂಬರ್ ತಿಂಗಳು 39, ಅದೇ 45 ಸೆಪ್ಟೆಂಬರ್ ತಿಂಗಳವರೆಗೆ 2ನೇ ಮಹಾಯುದ್ಧ ನಡೆಯಿತು. ತುಂಬಾ ಅನಾಹುತಗಳು ನಡೆಯಿತು. ಆ ಸಮಯದಲ್ಲಿ ಜರ್ಮನಿಯವರು ಬ್ರಿಟನ್ನ ಅನೇಕ ಹಡಗುಗಳನ್ನು ನಾಶ ಮಾಡಿದರು. ಯುದ್ಧಕ್ಕೆ ಬೇಕಾದ ಯಾವುದೇ ಆಯುಧ ವಸ್ತುಗಳು, ಬಾಂಬುಗಳು ಇವರಲ್ಲಿ ಮುಗಿದೋಯ್ತು. ಪರಾಜಯ ಪಡುವಂತ, ಅಂದ್ರೆ ಸೋಲುವಂತ ಸ್ಥಿತಿಯಲ್ಲಿ, ಬ್ರಿಟನ್ ಸೋಲುವ ಸ್ಥಿತಿಯಲ್ಲಿದ್ರು. ಆ ಸಮಯದಲ್ಲಿ ಒಬ್ಬ ಯಹೂದ್ಯ ಪಂಡಿತ ಇದ್ದ, ಒಬ್ಬ ಪಾಂಡಿತ್ಯನ ಫಿಲೋಸಫ, ತತ್ವಜ್ಞಾನಿ. ಅವನೇನ್ ಮಾಡಿದ? ಅವನು ಲೋಕದ ವಾತಾವರಣದ ಮೂಲಕ ಅವನು ನೈಟ್ರೇಟ್ ಅನ್ನು ತಯಾರು ಮಾಡ್ತಾನೆ. ನೈಟ್ರೇಟ್, ಈ ಬ್ರಿಟನ್ನಿಗರಿಗೋಸ್ಕರ ನೈಟ್ರೇಟ್ ತಯಾರು ಮಾಡಿಬಿಟ್ಟು ಅವ್ರಿಗೆ ಯುದ್ಧ ಮಾಡಲಿಕ್ಕೆ ಆಯುಧವಾಗಿ ಕೊಡ್ತಾನೆ, ಅದನ್ನು ಕೊಡ್ತಾನೆ. ಆ ನೈಟ್ರೇಟ್ ನ ಮೂಲಕ ಏನ್ ಮಾಡಿತು? ಅವ್ರ ಯುದ್ಧದಲ್ಲಿ ಗೆದ್ರು, ವಿನ್ ಆದ್ರೆ. ಅವರು ಸೋತ ಸ್ಥಳದಲ್ಲಿ ಅವ್ರು ವಿನ್ ಆಗ್ಬೇಕಾದ್ರೆ ಈ ವಿಲಿಯಮ್ಸ್ ಏನ್ ಮಾಡ್ತಾನೆ? ಮಾಡಿಕೊಟ್ಟಂತ ನೈಟ್ರೇಟ್ ಮೂಲಕ ವಾತಾವರಣದಿಂದ, ಯಾವುದೇ ಬೇರೆ ಘನ ವಸ್ತುಗಳಿಂದ ಅಲ್ಲ, ವಾತಾವರಣದ ಮಂಜಿನಿಂದ ಅವನ ನೈಟ್ರೇಟ್ ಉತ್ಪಾದನೆ ಮಾಡಿಕೊಟ್ಟು ಬ್ರಿಟನ್ ಅವರು ಯುದ್ಧದಲ್ಲಿ ಜಯ ಗಳಿಸ್ತಾರೆ. ಪ್ರಿಯ ಮಕ್ಕಳೇ, ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯೋಬನ ಪುಸ್ತಕ 38ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ನೋಡುತ್ತೆ. ನಾನು ಇಕ್ಕಟ್ಟಿನ ಕಾಲಕ್ಕಾಗಿಯೂ ಯುದ್ಧ ಕದನದ ದಿನಕ್ಕಾಗಿಯೂ ಇಟ್ಟುಕೊಂಡಿರುವ ಹಿಮದ ಭಂಡಾರಗಳನ್ನು ಪ್ರವೇಶಿಸಿದೆಯೋ. ಹಲ್ಲೆಲೂಯ. ಯಾವಾಗ? ಯುದ್ಧದ ದಿನಕ್ಕೋಸ್ಕರವಾಗಿ, ಆ ಕಾಲಕ್ಕೋಸ್ಕರವಾಗಿ ಹಿಮದ ಭಂಡಾರವನ್ನು ನಾನು ಇಟ್ಟಿದ್ದೇನೆ. ನಾವು ನೋಡ್ತೀವಿ, ದೇವರವರಿಗೆ ಜ್ಞಾನ ಕೊಟ್ಟಿದ್ದಾನೆ ಯಹೂದ್ಯರಿಗೆ. ವಿಲಿಯಮ್ಸ್ ಎಂಬುವರು ಏನ್ ಮಾಡ್ತಾರೆ? ಅದರ ಮೂಲಕ ಅವನು ನೈಟ್ರೇಟ್ ಅನ್ನು ಕಂಡು ಹಿಡಿದು ಬಿಟ್ಟು ಜರ್ಮನಿಯನ್ನು ಸೋಲಿಸುವ ಹಾಗೆ ದೇವರು ಮಾಡಿದ. ಆ ಸಮಯದಲ್ಲಿ ಬ್ರಿಟನ್ನ ಅಧಿಪತಿಗಳು ಕೇಳಿದ್ರು, ನೀನು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದೆಯಲ್ಲ, ನಿನಗೆ ನಾವು ಏನ್ ಮಾಡಬೇಕು? ನನ್ನೊಂದು ಥ್ಯಾಂಕ್ಸ್ ಆದ್ರೆ ಕೊಡ್ಬೇಕಲ್ಲ ನಿನಗೆ, ನೀನು ಮಾಡಿದ ಉಪಕಾರಕ್ಕೆ. ಅವ್ರು ಹೇಳಿದ್ರು, ನಮಗೆ ಒಂದು ದೇಶ ಇಲ್ಲ. ನಮ್ಮ ದೇಶದವರು, ನನ್ನ ಸಹೋದರ ಸಹೋದರಿಯರೆಲ್ಲ 110 ದೇಶಗಳು ಚದುರಿಸಲ್ಪಟ್ಟಿದ್ದಾರೆ. ನಮಗೆ ವಾಸ ಮಾಡಲಿಕ್ಕೆ ಒಂದು ಊರಿಲ್ಲ. ನಮ್ಮ ದೇಶ ನಮಗೆ ಬೇಕು, ಪ್ಯಾಲೆಸ್ತೀನ್, ಇಸ್ರಾಯೇಲ್ ನಮಗೆ ಕೊಡಬೇಕೆಂಬುದಾಗಿ ಹೇಳಿದಾಗ 1946 ವಿಶ್ವಸಂಸ್ಥೆಯಲ್ಲಿ ಬ್ರಿಟಿಷರು ಅವ್ರು ಹೇಳಿದ ಇಸ್ರಾಯೇಲ್ಗೆ ದೇಶ ಕೊಡಬೇಕೆಂಬುದಾಗಿ ಒಂದು ಚುನಾವಣೆ ನಡೆಯಿತು. ಅತ್ಯಧಿಕ ಹೆಚ್ಚು ಮತ ಇಸ್ರೇಲ್ ಪರವಾಗಿ ಬಂದ ಕಾರಣ ನಾವು ನೋಡ್ತೀವಿ 1948 ಮೇ 14ನೇ ತಾರೀಕು ಅವರಿಗೆ ದೇಶ ಕೊಟ್ಟಿದ್ದು ಒಂದು ಯುದ್ಧದ ಮೂಲಕ. ಯುದ್ಧಕ್ಕೆ ಸಹಾಯ ಮಾಡಿದ ಪ್ರಿಯದೇವ, ನಾನು ಹೇಳಿದ ಉದ್ದೇಶ ಒಂದು ಯುದ್ಧದ ಮೂಲಕ ಅವರಿಗೇನಾಯ್ತು? ಅವರಿಗೆ ಮತ್ತೆ ತಿರುಗಿ ಇಸ್ರಾಯೇಲ್ ದೇಶ ಸಿಕ್ಕಿತು. ಇದು ಮಾತ್ರ ಅಲ್ಲ, ಮತ್ತೆ ಯುದ್ಧ ನಡೆಯಿತು 1956ರಲ್ಲಿ.
ಸ್ವಾತಂತ್ರ್ಯ ಸಿಕ್ಕಿ 8 ವರ್ಷದಲ್ಲಿ ನಾವು ನೋಡ್ತೀವಿ ಈಜಿಪ್ಟಿನ ಅಧ್ಯಕ್ಷನಾಗಿದ್ದ ನಾಸರ್ ಮೂಲಕ ಮತ್ತೆ ಯುದ್ಧ ನಡೆಯಿತು. ನಾಸರ್ ಸೋತು ಹೋದ, ಮತ್ತೆ ಯುದ್ಧ ನಡೆಯಿತು. 1967ರಲ್ಲಿ 6 ಡೇಸ್ ವಾರ್ ಎಂಬುದಾಗಿ ಕರೀತೀವಿ, 6 ದಿನದ ಯುದ್ಧ. ಅದರಲ್ಲಿ ಈ ಒಕ್ಕೂಟಗಳು ಒಟ್ಟಾಗಿ ಸೇರಿಕೊಂಡು ಏನ್ ಹೇಳಿತು, ಇಸ್ರಾಯೇಲ್ 2 ದಿನದಲ್ಲಿ ಇಸ್ರಾಯೇಲ್ ಎಂಬ ದೇಶವೇ ಇರುವುದಿಲ್ಲ, ಇಸ್ರಾಯೇಲ್ ನಾಶ ಆಗಿ ಹೋಗುತ್ತೆ, ಆ ದೇಶವೇ ಈ ಪ್ರಪಂಚದ ಭೂಪಟದಲ್ಲಿ ಇರುವುದಿಲ್ಲ ಎಂಬುದಾಗಿ. ಆದ್ರೆ ಏನಾಯ್ತು, ಸಂಭವಿಸಿತು ಪ್ರಿಯ ದೇವರ ಮಕ್ಕಳೇ. ಅಲ್ಲಿ ನಾವು ನೋಡ್ತೀವಿ ಇಸ್ರಾಯೇಲ್ ನಾಶ ಆಗಲಿಲ್ಲ, ಇಸ್ರಾಯೇಲ್ ಅನೇಕ ಪ್ರದೇಶಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತು. ವೆಸ್ಟ್ ಬ್ಯಾಂಕ್ ಇಂದ ಹಿಡಿದು ಸಮಾರಿಯಿಂದ ಹಿಡಿದು ಅನೇಕ ಪ್ರದೇಶವನ್ನು ಸ್ವಂತ ಪ್ರದೇಶವಾಗಿ ಮಾಡಿಕೊಂಡಿತು. ಅದಾದ್ಮೇಲೆ 74ರಲ್ಲಿ ಮತ್ತೆ ಯುದ್ಧ ನಡೆಯಿತು. ಆ ಸಮಯದಲ್ಲಿ ಕೂಡ ಏನಾಯ್ತು, ಇವರಿಗೆ ಜಯ ಸಿಕ್ಕಿದೆ ಎಂಬುದಾಗಿ ನೋಡ್ತೀವಿ. ಇವರು ಸೋತಿಲ್ಲ, ಇನ್ನು ಸೋಲ್ತು ಹೋಗುದಿಲ್ಲ ಪ್ರಿಯ ದೇವರ ಮಕ್ಕಳು. ಯಾಕೆ, ಕರ್ತನಾದ ದೇವರು ಇಸ್ರಾಯೇಲ್ ರೊಟ್ಟಿಗೆ ಏನಂತಿರ್ತಾನೆ, ಇಸ್ರಾಯೇಲನ್ನು ನಾನು ಬಾರದ ಕಲ್ಲಾಗಿ, ಎಸ್ಕೇಲ್ ಪ್ರವಾದನೆಗಂತಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲನ್ನು ಬಾರದ ಕಲ್ಲಾಗಿ ನಾನು ಇಟ್ಟಿದ್ದೇನೆ. ಬಾರದ ಕಲ್ಲು ಅದೇವನೇ, ಯಾರು ಅದನ್ನು ಹೊರ್ತಾರೆ, ಯಾರು ಹೊರಲಿಕ್ಕೆ ಆಗುವುದಿಲ್ಲ. ನಾನು ಭಾರವಾಗಿಟ್ಟಿದ್ದೇನೆ, ಅವನು ಯಾರಿಂದಲೂ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನಾವು ನೋಡ್ತೀವಿ ಅಂತ್ಯಕಾಲದ ಯುದ್ಧದ ಕುರಿತಾಗಿ ನಾನು ಹೇಳುತ್ತಾರೆ. ಯಾಕೆ ಯುದ್ಧ? ಈ ರಷ್ಯಾ ಯಾಕೆ ಇವರೊಟ್ಟಿಗೆ ಇಷ್ಟು ವೈರಾಗ್ಯ? ರಷ್ಯಾದ ಒಕ್ಕೂಟಗಳೆಲ್ಲ ಸೇರಿಕೊಂಡು ಯಾಕೆ ಇವರ ಒಟ್ಟಾಗಿ ಯಾಕೆ ಸೇರ್ತಾರೆ? 38ನೇ ಅಧ್ಯಾಯ, ಎಸ್ಕೇಲ್ ಪ್ರವಾದನೆಗಂತ 38ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ, ಯಾತಕ್ಕೋಸ್ಕರವಾಗಿ ಇವರು ಯುದ್ಧ ಮಾಡ್ತಾರೆ ಎಂಬುದಾಗಿ. ಆ ವಾಕ್ಯವನ್ನು ಓದಿ ಒಮ್ಮೆ. ಆಹಾ, ನಾನು ಪೌಳಿ ಗೋಡೆ ಇಲ್ಲದ ಹಳ್ಳಿ ಪಳ್ಳಿಗಳನ್ನು ತುಂಬಿದ ದೇಶವನ್ನು ನುಗ್ಗಿ, ಅಲ್ಲಿ ಪೌಳಿ ಗೋಡೆ, ಹಳ್ಳಿ ಪಳ್ಳಿ ದೇಶಗಳನ್ನು ನುಗ್ಗಿ, ಇದು ದೇವರ ಮೊದಲೇ 2650 ವರ್ಷಗಳ ಮೊದಲು ಪ್ರವಾದಿಯ ಮೂಲಕ ಬರೆಸಿದ ಪ್ರಿಯದನ್ನು ಈಗ ಸಂಭವಿಸ್ತಾ ಇರೋದು. ಇದು ನಿನ್ನೆ ಮೊನ್ನೆದಲ್ಲ. ಇದು ನೆಮ್ಮದಿಯಿಂದ ನಿರ್ಭಯವಾಗಿರುವವರ ಮೇಲೆ ಬೀಳುವೆನು ಅಂದುಕೊಂಡು ಸೂರ್ಯಗೈದು ಕೊಳ್ಳೆ ಒಡೆಯಬೇಕೆಂತಲೂ, ನಿರ್ಜನವಾಗಿದ್ದು ಜನಭರಿತವಾದ ಪ್ರದೇಶಗಳ ಮೇಲೆ ಕೈ ಮಾಡಬೇಕೆಂತಲೂ, ಜನಾಂಗದೊಳಗಿಂದ ಒಟ್ಟುಗೂಡಿ ದನ ಮೊದಲಾದ ಸೊತ್ತನ್ನು ಸಂಗ್ರಹಿಸಿಕೊಂಡು ಲೋಕದ ನಟ್ಟ ನಡುವೆ ವಾಸಿಸುವವರನ್ನು ಗತಿಸಬೇಕೆಂದ್ರು ಕುತಂತ್ರವನ್ನು ಕಲ್ಪಿಸುವಿ. ಅವರು ಯಾರು? ಈ ರಷ್ಯಾ ಮತ್ತು ರಷ್ಯಾದ ಒಕ್ಕೂಟಗಳು, ಮಿತ್ರ ರಾಷ್ಟ್ರಗಳೊಟ್ಟಾಗಿ ಅವ್ರೇನ್ ಮಾಡ್ತಾರೆ, ಒಂದು ಒಕ್ಕೂಟವನ್ನು ರಚಿಸಿ ಅವರ ತಂತ್ರವನ್ನು ರೂಪಿಸ್ತಾರೆ. ಆದ್ರೆ ಏನ್ ಸಂಭವಿಸುತ್ತೆ ಅಲ್ಲಿ 12ನೇ 13ನೇ ವಾಕ್ಯ ನೋಡ್ತೇವೆ. ಶೆಬದವರು ಅಂದ್ರೆ ಯಮನ್ ರಾಜ್ಯದವರು, ಅಲ್ಲಿ ಹೆಸರು ಬದಲಾವಣೆ ಆಗಿದೆ. ಶೆಬದವರು, ದೆದಾನಿನವರು ಅಂದ್ರೆ ಏಡೇನ್ ದೇಶದವರು. ಇನ್ನು ತಾರ್ಷೀಷ್ನ ವರ್ತಕರು, ಇದು ಬಹಳ ಪ್ರಾಮುಖ್ಯತೆ ಅರ್ಥ ಮಾಡಿಕೊಳ್ಳಿ ಪ್ರಿಯ ದೇವರ ಮಕ್ಕಳೇ. ತಾರ್ಷೀಷ್ನ ವರ್ತಕರು ಅಂದ್ರೆ 4 ಇಂಗ್ಲಿಷ್ ಮಾತಾಡುವಂತ ದೇಶದವರು. ಒಂದು ಅಮೆರಿಕ, ಇನ್ನು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಕೆನಡಾ. ಈ 4 ಇದು ತಾರ್ಷೀಷ್ನವರು ಎಂಬುದಾಗಿ ಕರಿತೀವಿ. ವರ್ತಕರು, ತಾರ್ಷೀಷ್ನ ವರ್ತಕರು 4. ಇನ್ನೊಮ್ಮೆ ಹೇಳ್ತೀನಿ, ಅಮೆರಿಕ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಮತ್ತು ಕೆನಡಾ, ಈ 4 ದೇಶದವರು ಅವರಿಗೆ ಸಪೋರ್ಟ್ ಮಾಡುವುದಲ್ಲ. ಇಲ್ಲಿ ಏನ್ ಹೇಳ್ತಾ ಉಂಟು, ನೆಕ್ಸ್ಟ್ ಯಾವುದು? ಸಿಂಹಪ್ರಾಯರು. ಸಿಂಹಪ್ರಾಯ ಯಾರಲ್ಲ? ಒಂದು ಜಪಾನ್, ಒಂದು ಇಂಡಿಯಾ ಮತ್ತು ಚೈನಾ. ಅಂದ್ರೆ ಸಿಂಹಪ್ರಾಯದ ಹಾಗೆ ಸತ್ಯವೇದದಲ್ಲಿ ಹೇಳುತ್ತೆ, ಇವತ್ತು ವೃದ್ಧಿ ಆಗ್ತಾ ಇರುವಂತಹ ದೇಶ ಅಂದ್ರೆ ಈ 3 ದೇಶ. ಈ 3 ದೇಶಗಳು ಸೂರೆ ಮಾಡಲಿಕ್ಕೆ ಬಂದಿದೆಯೋ, ನೀವು ಬೆಳ್ಳಿ ಬಂಗಾರ ದಾನ ದೋಚಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೀರೋ ಎಂಬುದಾಗಿ ಕೇಳ್ತಾರೆ. ಹಲ್ಲೆಲೂಯಾ. ಇವರು ಯಾಕೆ ಬರುವುದು? ಇವರು ಯಾವುದೋ ಇಸ್ರಾಯೇಲ್ ದೇಶದ ಮೇಲೆ ವೈರಾಗ್ಯ ಇಟ್ಟುಕೊಂಡು ಬರುವುದಲ್ಲ, ಇವರಿಗೆ ಸೂರೆ ಮಾಡಲಿಕ್ಕೆ. ದರಿದ್ರ ರಾಷ್ಟ್ರ ಅಂತ ರಷ್ಯಾದಲ್ಲಿ ಏನೂ ಇಲ್ಲ, ಅವರಿಗೆ ಏನ್ ಮಾಡಬೇಕು? ಸೂರೆ ಮಾಡಲಿಕ್ಕೋಸ್ಕರವಾಗಿ. ಅವರಿಗೆ ಐಶ್ವರ್ಯ ಬೇಕು, ಬಹಳ ಕಷ್ಟದಲ್ಲಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಬರ್ತಾರೆ. ಬಂದು ಏನ್ ಮಾಡ್ತಾರೆ? ಸೂರೆ ಮಾಡಲಿಕ್ಕೆ ಬರ್ತಾರೆ. ಅಮೆರಿಕದಲ್ಲಿ ನೋಡ್ತೀವಿ, ಇವತ್ತು ಕೆಲಸ ಇಲ್ಲದೆ ಇರುವಂತಹ ಸ್ಥಿತಿ ನೋಡ್ತೀವಿ. ಅಮೆರಿಕದ ಜನರು, ಯುವಕರು ಏನ್ ಮಾಡ್ತಾರೆ? ಕೆಲಸ ಕೊಟ್ಟಿಲ್ಲ, ನಮ್ಮನ್ನು ಜೈಲಿಗೆ ಕಳಿಸಿ ಎಂಬುದಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅನೇಕ ಲೇಬರ್ಸ್ಗಳು ನಮ್ಮ ಭಾರತ ದೇಶದಲ್ಲಿ ನೋಡ್ತೇವೆ, ಅನೇಕ ಸ್ಟ್ರೈಕ್ಗಳು ನಡೀತಾ ಇರೋದು ನೋಡ್ತೇವೆ. ಆರ್ಥಿಕ ಸ್ಥಿತಿ ಅದೋ ಪತನಕ್ಕೆ ಹೋದದನ್ನು ನೋಡ್ತೇವೆ. ಹಲ್ಲೆಲೂಯಾ. 91ರಿಂದ ಈ ರಷ್ಯಾ ದೇಶದಲ್ಲಿ USSR ಎಂಬ ರಿಪಬ್ಲಿಕ್ ಏನಿತ್ತು, ಸೋವಿಯತ್ ಯೂನಿಯನ್ ಇತ್ತು, ಅದು ವಿಭಾಗವಾದ ಮೇಲೆ ಅಲ್ಲಿ 4 ರಷ್ಯಾದಲ್ಲಿ ರಷ್ಯಾ ಹಾಗೇ ನೆಲೆಗೊಂಡಿದೆ. ಅಲ್ಲಿ 4 ಕೋಟಿ ಸೈನಿಕರಿದ್ದಾರೆ, ಅವರಿಗೆ ಸಂಬಳ ಇಲ್ಲ, ಇದು ಹೊರಗೆ ಬರ್ತಾ ಇಲ್ಲ. ಹಲ್ಲೆಲೂಯಾ. ಅಲ್ಲಿಯ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದವರು ಅನೇಕರು ಮೆಡಿಕಲ್ MBBS ಅನ್ನು ಮಾಡ್ತಾ ಇದ್ದಾರೆ, 4 ಲಕ್ಷ 5 ಲಕ್ಷ ರೂಪಾಯಿಗೆ ಎಜುಕೇಶನ್ ಮಾಡ್ತಾ ಇದ್ದಾರೆ.
ಅವರಿಗೆ ಸಪೋರ್ಟ್ ಯಾರು? ಇರಾನ್, ಸಿರಿಯಾ, ಮಿಡ್ಲ್ ಈಸ್ಟ್ ದೇಶದವರು ಇವರಿಗೆ ಸಪೋರ್ಟ್ ಮಾಡೋದ್ರಿಂದ, ಸಹಕಾರ ಕೊಟ್ಟಿರಿಂದ ಅವರು ಇವತ್ತು ಜೀವಿಸ್ತಾ ಇದ್ದಾರೆ. ಪ್ರಿಯದರ ಮಕ್ಕಳೇ, ನಾವು ನೋಡ್ತೀವಿ ಇವರನ್ನು ಅಷ್ಟು ದರಿದ್ರ ಸ್ಥಿತಿಯಲ್ಲಿ ರಷ್ಯಾ ದೇಶ ಇರುವಾಗ ಬೇರೆ ಯಾವುದೂ ಕೂಡ ಯುದ್ಧ ಮಾಡಲಿಕ್ಕೆ ಇವರಿಗೆ ಕಾರಣ ಇಲ್ಲ. ಇವರಿಗೆ ಏನ್ ಬೇಕು? ಇಸ್ರಾಯೇಲ್ ದೇಶದಲ್ಲಿ ಸಂಪತ್ ಭರಿತ ದೇಶ ಇಸ್ರಾಯೇಲ್ ದೇಶ. ಅಲ್ಲಿ ಧನವನ್ನು ದೋಚಿಕೊಂಡು ಹೋಗ್ಲಿಕ್ಕೆ, ಧನ ಯಾಕೆ ದೋಚಿಕೊಂಡು ಹೋಗ್ತಾರೆ? ನಾವು ನೋಡಿದ ಪತ್ರಿಕೆಗಳೆಲ್ಲ ನೋಡಿರ್ಬೋದು. ಇಸ್ರಾಯೇಲ್ ದೇಶದ ಹೈನುಗಾರಿಕೆ ನಾವು ನೋಡಿರ್ಬೋದು. ಒಂದು ದನಕ್ಕೆ 25 ಲೀಟರ್ 250 ಲೀಟರ್ ವರೆಗೆ ಹಾಲು ಸಿಗುತ್ತೆ ಅಂತೆ. ಒಂದು ಕುಂಬಳಕಾಯಿ ಎಷ್ಟೋ ಟನ್, ಒಂದು 300-400 ಕೆಜಿಗಳು, ಒಂದೊಂದು ಟನ್ಗಳಿರುವಂತಹ ಕುಂಬಳಕಾಯಿಗಳು. ಒಂದೊಂದು ದ್ರಾಕ್ಷೆ ಗೊಂಚಲು ನಮ್ಮಲ್ಲಿ 1 ಕೆಜಿ 2 ಕೆಜಿ ಇರುತ್ತೆ. ಅಲ್ಲಿ ಹಾಗೆಲ್ಲ ಪ್ರಿಯದರ ಮಕ್ಕಳೇ, ಒಂದೊಂದು ಗೊಂಚಲು 1 ಕ್ವಿಂಟಲ್ 2 ಕ್ವಿಂಟಲ್ ಇರುತ್ತೆ. ವಾಹನದಲ್ಲಿ ಹೊತ್ತುಕೊಂಡು ಹೋಗಬೇಕು. ಹಾಗೆ ದೇವರು ಆಶೀರ್ವದಿಸ್ತಾ ಅವರನ್ನು ಏನ್ ಮಾಡಿದಾರೆ? 100ರಷ್ಟು ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯ. ಆದ ಕಾರಣ ಅವರು ಅದನ್ನು ದೋಚುವುದಕ್ಕೋಸ್ಕರ. ಅದು ಮಾತ್ರ ಅಲ್ಲ, ಇನ್ನು ಬಹಳ ವಿಶೇಷ ಅಂದ್ರೆ ಇಸ್ರಾಯೇಲ್ ಅಲ್ಲಿ ಒಂದು ಕೆಂಪು ಸಮುದ್ರ ಇದೆ. ನಿಮಗೆಲ್ಲ ಗೊತ್ತಿರಬಹುದು. ಕೆಂಪು ಸಮುದ್ರ, ಡೆಡ್ ಸಿ, ಮೃತ ಸಮುದ್ರ. ಈ ಮೃತ ಸಮುದ್ರ ಬಹಳ ಪ್ರಾಮುಖ್ಯವಾದದ್ದು. ಇಡೀ ಪ್ರಪಂಚದ ಎಲ್ಲ ಜನರಿಗೆ ಗೊತ್ತಿದೆ. ಕೆಂಪು ಡೆಡ್ ಸಿ ಮೇಲೆ, ಡೆಡ್ ಸಿ, ಮೃತ ಸಮುದ್ರದ ಮೇಲೆ ಎಲ್ಲರ ದೃಷ್ಟಿ ಇಟ್ಟಿದ್ದಾರೆ. ಅಲ್ಲಿ ಏನೆಲ್ಲ ಇದೆ ಎಂಬುದಾಗಿ 4 ಮೂಲ ವಸ್ತುಗಳು ಈ ಡೆಡ್ ಸಿಯಲ್ಲಿ, ಮೃತ ಸಮುದ್ರದಲ್ಲಿದೆ. ನೀವು ಎಲ್ಲಿಯಾದ್ರೂ ಇಸ್ರೇಲಿಗೆ ಹೋದ್ರೆ ಅಲ್ಲಿ ನೀವು ಅದು ನೀರಿಗಿಳಿದ್ರೆ ನೀವು ಮಳಗಿ ನೋಡಿ, ಅದು ಕೆಳಗೆ ಹೋಗುದಿಲ್ಲ, ಮೇಲೆ ಇರುತ್ತೆ, ಮುಳುಗಿ ಹೋಗುದಿಲ್ಲ. ನಾವು ಸಾಮಾನ್ಯ ನೀರಲ್ಲಿ ಮುಳುಗಿ ಹೋಗ್ತೇವೆ. ಅಲ್ಲಿ ಮುಳುಗಿ ಹೋಗುದಿಲ್ಲ, ನಾವು ತೇಲಿಕೊಂಡಿರ್ಲಿಕ್ಕೆ ಆಗುತ್ತೆ. ಅಲ್ಲಿ ಏನಿದೆ? 4 ಮೂಲ ವಸ್ತುಗಳು. ಒಂದರಲ್ಲಿ ಥೋರಿಯಂ ಎಂಬ ಒಂದು ವಸ್ತು ಇದೆ. ಅದರಲ್ಲಿ ಥೋರಿಯಂ, ಲಥಿಯಂ, ಯುರೇನಿಯಂ ಮತ್ತು ಫುಟೋನಿಯಂ ಎಂಬುದಾಗಿ ಡೆಡ್ ಸಿ ಒಳಗೆ ಈ 4 ಖನಿಜ ವಸ್ತುಗಳು ಬಹಳ ಬೆಲೆ ಬಾಳುವಂಥದ್ದು. ರಷ್ಯಾ ದರಿದ್ರ ಸ್ಥಿತಿಗೆ ಹೋಗಿದೆ. ಅವರಿಗೆ ಏನಾದ್ರೂ ಮಾಡಿ ಸಂಪತ್ತು, ಐಶ್ವರ್ಯ ಹೊಂದಬೇಕು. ಅದಕ್ಕೋಸ್ಕರವಾಗಿ ಇಸ್ರಾಯೇಲ್ ಏನಾದ್ರೂ ಮಾಡಿ ಸೋಲಿಸಿದರೆ ಆ ಇಸ್ರಾಯೇಲ್ನ ಅವರಿಗೆ ತಗೊಳ್ಬೇಕು. ಅದಕ್ಕೋಸ್ಕರವಾಗಿ ಅಲ್ಲಿ ಐಶ್ವರ್ಯ ಉಂಟಾಗಬೇಕು. ಅದಕ್ಕೋಸ್ಕರವಾಗಿ ಇದು ರಷ್ಯಾ ಬಹಳ ಹತ್ತಿರ ಇದೆ. ನಾವಿಲ್ಲಿಂದ ಮಹಾರಾಷ್ಟ್ರ ಬಾಂಬೆಗೆ ಹೋಗುವಷ್ಟು ದೂರದಲ್ಲಿ, ಪುಣೆಗೆ ಹೋಗುವಷ್ಟು ದೂರದಲ್ಲಿ, ಸಾಮಾನ್ಯ 600-900 ಕಿಲೋಮೀಟರ್ ದೂರದಲ್ಲಿ ರಷ್ಯಾ ಇದೆ. ಬಹಳ ಹತ್ರ ಇದೆ. ಈ ರಷ್ಯಾ ಏನಾಗಿದೆ, ಅವರಿಗೆ ಅದು ಮಾತ್ರ ಅಲ್ಲದೆ ಈ ಡೆಡ್ ಸಿಯಲ್ಲಿ, ಮೃತ ಸಮುದ್ರದಲ್ಲಿ ಒಂದು ಓಲ್ಗಾ ಎಂಬ ಒಂದು ಗಿಡ ಇದೆ. ಇದು 1-2 ಗಿಡ ಅಲ್ಲ, ಸಾವಿರಾರು ಲಕ್ಷೋಪಲಕ್ಷ ಓಲ್ಗಾ ಗಿಡಗಳಿದೆ. ಇದರಿಂದ ಅವರ ಇಡೀ ಜೀವಮಾನ ವಾಹನ ಓಡಿಸಲಿಕ್ಕೆ ಬೇಕಾದ ಎಣ್ಣೆ ಉತ್ಪಾದನೆ ಮಾಡಬಹುದು. ಓಲ್ಗಾ ಎಂಬ ಇದರಲ್ಲಿ. ಅಲ್ಲೆಲ್ಲ ಉದ್ದೇಶ ನೋಡ್ಕೊಳ್ಳಿ, ರಷ್ಯಾದ ಉದ್ದೇಶ. ಇದರಿಂದ ಎಣ್ಣೆ ತೆಗೆದು ಎಲ್ಲ ವಾಹನಗಳನ್ನು ಓಡಿಸಲಿಕ್ಕೆ ಇದೊಂದು ಸಹಕಾರಿ ಆಗುತ್ತೆ. ಒಂದು ರಾಷ್ಟ್ರಕ್ಕೆ ಬೇಕಾದಷ್ಟು ಎಣ್ಣೆ ಅವರ ಜೀವನ ಪರ್ಯಂತ ಅದನ್ನು ಉಪಯೋಗಿಸೋಸ್ಕರವಾಗಿ ಅವರಿಗೆ ಸಾಧ್ಯವಾಗುತ್ತೆ. ಹಲ್ಲೆಲೂಯ. ಈ 2 ಕಾರಣಗಳು ಬಿಟ್ಟರೆ ಬೇರೆ ಯಾವ ಕಾರಣಗಳು ಇಲ್ಲ. ಇವರೊಟ್ಟಿಗೆ ಇನ್ನೂ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಯುದ್ಧಕ್ಕೆ ನಾವು ನೋಡ್ತೀವಿ. ಆದಿಕಾಂಡ 25ನೇ ಅಧ್ಯಾಯದಲ್ಲಿ ಅಬ್ರಾಮನ 2ನೇ ಹೆಂಡತಿ ಕೆಟೂರಲ್ ಎಂಬುವಳಿದ್ರು. ಕೆಟೂರ್, ಅವರು 6 ಮಕ್ಕಳು. 6 ಮಕ್ಕಳಿಗೆ ಅಬ್ರಾಮನ್ ಏನ್ ಮಾಡ್ತಾನೆ? ಒಂದೊಂದು ದೇಶವನ್ನು ಕೊಡ್ತಾರೆ. ಆ ದೇಶಗಳು ಪ್ರವಾದಿಸುವ ಸಮಯದಲ್ಲಿ ಆ ದೇಶಗಳಿರಲಿಲ್ಲ. ಮುಸ್ಲಿಂ ರಾಷ್ಟ್ರಗಳು ನಾವು ನೋಡ್ತೀವಿ. ಸೌದಿ, UAE, ಕುವೈಟ್, ಕತಾರ್, ಓಮನ್, ಬಹರೇನ್. ಈ 6 ದೇಶಗಳು ಕೆಟೂರಲ ಮಕ್ಕಳಿಗೆ ಅಬ್ರಾಮನ ಕೊಟ್ಟಂತ ದೇಶಗಳು. ಇವರೆಲ್ಲ ಏನ್ ಮಾಡ್ತಾರೆ? ರಷ್ಯಾಗೆ, ಸಿರಿಯಾ ಮತ್ತು ಇರಾನ್ ಏನ್ ಮಾಡ್ತಾರೆ? ಸಪೋರ್ಟ್ ಮಾಡ್ತಾರೆ. ಅವರೊಟ್ಟಿಗೆ ಈ ರಾಷ್ಟ್ರಗಳು ಕೂಡ, ಸಮುದ್ರದ ಬದಿಯಲ್ಲಿಂತ ಈ ರಾಷ್ಟ್ರಗಳು ಕೂಡ ರಷ್ಯಾ ದೇಶಕ್ಕೆ ಸಪೋರ್ಟ್ ಮಾಡುತ್ತೆ. ಇದು 3ನೇ ಮಹಾಯುದ್ಧದ ಸೂಚನೆ. ಪ್ರಿಯದರ ಮಕ್ಕಳೇ, ಹಲ್ಲೆಲೂಯ. ಈ ರಾಷ್ಟ್ರಗಳೆಲ್ಲ ಈ ಸಿರಿಯಾ ಮತ್ತು ಇರಾನ್ ಒಟ್ಟಿಗೆ ಸೇರಿ ಎಲ್ಲ ಇಸ್ಲಾಂ ಮಾತಾಡುವಂತ ಎಲ್ಲ ಜನರು, ನಾನು ಮುಂದಕ್ಕೆ ಬರ್ತೀನಿ, ಅದಕ್ಕೆ ಯಾರು ಇಸ್ಲಾಂ ಮಾತಾಡುವರು ಎಂಬುದಾಗಿ ಇಲ್ಲಿ ಗೊತ್ತಾಗುತ್ತೆ. ಹಲ್ಲೆಲೂಯ. ಇವರೆಲ್ಲ ಅವರಿಗೆ ಸಹಕಾರ ಕೊಟ್ಟು ಈ ಒಕ್ಕೂಟದ ಮೂಲಕ ಹೇಗಾದರೂ ಮಾಡಿ ಇಸ್ರಾಯೇಲ್ ಮತ್ತು ಯಾಕೆ ಇಸ್ಲಾಮಿಯರು ಯಾಕೆ ಅವರ ವಿರುದ್ಧವಾಗಿ ಹೋಗ್ತಾರೆ ಅಂದ್ರೆ, ಅವರ ಪವಿತ್ರ ಸ್ಥಾನ ಯೆರೂಸಲೇಮ್, ಅವರಿಗೂ 2ನೇ ಪರಿಶುದ್ಧ ಸ್ಥಳ ಯೆರೂಸಲೇಮ್, ಅವರಿಗೆ ಆ ಯೆರೂಸಲೇಮ್. ಅದಕ್ಕೋಸ್ಕರವಾಗಿ ಧಾರ್ಮಿಕ ಉದ್ದೇಶದಿಂದ ಇಸ್ಲಾಂ ಧರ್ಮದವರು ಏನ್ ಮಾಡ್ತಾರೆ? ಅವರಿಗೆ ಯೆರೂಸಲೇಮ್ ಬೇಕು. ಅವರಿಗೆ ಆಸ್ತಿ ಐಶ್ವರ್ಯ ಬೇಡ, ರಷ್ಯಾಗೆ ಆಸ್ತಿ ಐಶ್ವರ್ಯ ಬೇಕು. ಅದಕ್ಕೋಸ್ಕರವಾಗಿ ಅವರು ಇವರಿಗೆ ಏನ್ ಮಾಡ್ತಾರೆ? ಅವರು ಸಪೋರ್ಟ್ ಮಾಡ್ತಾರೆ, ಸಹಕಾರ ಕೊಡ್ತಾರೆ. ಹಲ್ಲೆಲೂಯ. ಪೂರ್ವ ಏಷ್ಯಾದ ಎಲ್ಲ ರಾಷ್ಟ್ರಗಳು ಇವರಿಗೆ ಸಪೋರ್ಟ್ ಕೊಡ್ತಾರೆ. ರಷ್ಯಾ ಎಂಬುದು 20 ಮುಸ್ಲಿಂ ರಾಷ್ಟ್ರಗಳ ಮಧ್ಯದಲ್ಲಿರುವಂತಹ ದೇಶ. ಅವರ ಸುತ್ತಲೇ ಇರುವಂತದ್ದು 20 ಮುಸ್ಲಿಂ ರಾಷ್ಟ್ರಗಳು.
ಅದರ ಮಧ್ಯದಲ್ಲಿ ರಷ್ಯಾ ಇದೆ. ಇದರ ಒಕ್ಕೂಟ ಶಕ್ತಿ ಸೇನೆಗೆ ಏನಂತ ನಾಟೋ ಎಂಬುದಾಗಿ ಕರಿತೀವಿ. ನಾಟೋ ಇದಕ್ಕೆ ಬೇಕಾದ ಫೈನಾನ್ಸಿಯಲ್ ಆರ್ಥಿಕ ವ್ಯವಸ್ಥೆ ತುರ್ಕಿಯಿಂದ ಬರುತ್ತೆ. ತುರ್ಕಿಯವರವರಿಗೆ ಸಹಾಯ ಮಾಡಬೇಕು. ಗಲ್ಫ್ ರಾಷ್ಟ್ರಗಳು ಕೂಡ ತುರ್ಕಿಯೊಟ್ಟಿಗಿರುತ್ತೆ. ಅದಕ್ಕೋಸ್ಕರ ಈ ರಾಷ್ಟ್ರಗಳೆಲ್ಲ ಸಪೋರ್ಟ್ ಮಾಡುವಾಗ ಸಿರಿಯಾ, ಇರಾನ್, ಗಲ್ಫ್ ರಾಷ್ಟ್ರಗಳು, ಸಮುದ್ರ ಬದಿಯಲ್ಲಿರುವಂತಹ ರಾಷ್ಟ್ರಗಳಿದೆಲ್ಲ ಇದೆಲ್ಲ ರಷ್ಯಾ ದೇಶಕ್ಕೆ ಸಪೋರ್ಟ್ ಮಾಡುತ್ತೆ. 20 ರಾಷ್ಟ್ರಗಳ ಮಧ್ಯದಲ್ಲಿ ರಷ್ಯಾ ದೇಶ ಇರುತ್ತೆ. ಕೇಡಿಯ ಶಿರಸ್ತ್ರಾಣಧಾರಿಗಳು, ನಾವು ಎಸ್ಕೆಲ್ ಪ್ರವಾದ 38:6 ನೋಡ್ತೇವೆ. ಕೇಡಿಯ ಶಿರಸ್ತ್ರಾಣಧಾರಿಗಳಂದ್ರೆ ಕೇಡಿಯ ಶಿರಸ್ತ್ರಾಣ ಗುರುತಿರುವುದು ಸೌದಿ ಅರೇಬಿಯಾದವರಿಗೆ. ಈ ಪ್ರವಾದನೆ ಬರೆಯುವಾಗ ಇದು ಯಾವ ರಾಷ್ಟ್ರಗಳು ಇರಲಿ ನೋಡಿ, ಎಷ್ಟು ಪ್ರವಾದಗಳು ಈಡೇರುತ್ತೆ ಎಂಬುದಾಗಿ. 2650 ವರ್ಷದಲ್ಲಿ ಆಗುವಾಗ, ಪ್ರವಾದನೆ ಆಗುವಾಗ ಇದು ಯಾವ ದೇಶಗಳು ಇರಲಿಲ್ಲ. ಇದೆಲ್ಲ ನಂತರ ಅಂದ್ರೆ ಪ್ರವಾದನೆ ಎಲ್ಲಿ ಒಂದು ಬಿಂದು ಕೂಡ ನೆರವೇರಬಾರದು. ಅದಕ್ಕೋಸ್ಕರವಾಗಿ ಈ ರಾಷ್ಟ್ರಗಳೆಲ್ಲ ಈಗ ಏನಾಗಿದೆ, ಈಗ ಏನಾಗಿದೆ, ಅಲ್ಲಿ ನೆಲೆಗೊಂಡಿದೆ. ಅದಕ್ಕೆ ನಾವು ತಿಳ್ಕೋಬೇಕು. ಇದೆಲ್ಲ ಸಿದ್ಧತೆ ನಡೆಸಿದೆ. ಇನ್ನೂ ಅನೇಕ ರಾಷ್ಟ್ರಗಳಿದೆ. ನಾವು ನೋಡ್ತೀವಿ ಪರ್ಷಿಯರು, ಕೂರ್ಸಿಯರು ಅಂದ್ರೆ ನಾವು ನೋಡ್ತೀವಿ ಲಿಬಿಯಾದವರು, ಪೂಟಿಯರು, ಯುರೋಪಿಯನ್ ಒಕ್ಕೂಟಗಳು, ಇನ್ನು ಗೋಮೇರಿಯರು ಜರ್ಮನಿ, ನಾವು ಹಾಗೆ ಕೇಳಿದ್ದೇವೆ ಜರ್ಮನಿಯವರು, ಇನ್ನು ಬಹಳ ತೋಗರ್ಮದವರು ಅಂದ್ರೆ ಇಸ್ಲಾಮಿಕ್ ಭಾಷೆ ಮಾತಾಡುವ ಜನ. ಇವರೆಲ್ಲರೂ ಇವರಿಗೆ ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹಲ್ಲೆಲೂಯ. ಪ್ರಿಯರ ಮಕ್ಕಳೇ, ನಾವು ನೋಡ್ತೀವಿ ಟ್ರಂಪಿನ ಕಾಲದಲ್ಲಿ, ಒಬಾಮನ ಕಾಲದಲ್ಲಿ ಈ ಮುಸ್ಲಿಂ ರಾಷ್ಟ್ರಗಳಿಗೆ ಹೆಚ್ಚು ಸಂಪರ್ಕ ಇತ್ತು. ಅವರ ಅರ್ಧ ಆಡಳಿತ ಆಗುವಾಗ ಸಂಪರ್ಕವನ್ನು ಕಡಿತ ಮಾಡ್ತಾ ಬಂದರು. ಟ್ರಂಪ್ ಬಂದಾಗ ಪೂರ್ಣವಾಗಿ ಮುಸ್ಲಿಂ ರಾಷ್ಟ್ರವನ್ನು ಸಂಪರ್ಕ ಕಡಿತ ಮಾಡಿದರು. ಹಲ್ಲೆಲೂಯ. ಆಗೇನಾಯಿತು, ಅವರು ಬಹಳವಾಗಿ ಅಮೆರಿಕ ಕೂಡ ಯಾರಿಗೆ ಸಪೋರ್ಟ್ ಕೊಟ್ರು, ಇಸ್ರೇಲಿಗೆ ಸಪೋರ್ಟ್ ಕೊಟ್ರು. ಇಸ್ರೇಲ್, ನಾನು ಹಾಗೆ ಹೇಳಿದ ಹಾಗೆ ಇಸ್ರಾಯೇಲ್ಗೆ ಸಪೋರ್ಟ್ ಆಗಿರುವಂತಹ ದೇಶಗಳು ಯಾವುದೆಂಬುದಾಗಿ ಹೇಳಿದ್ದೀನಿ. ಚೈನಾ, ನೇಪಾಳ, ಜಪಾನ್, ಇಂಡಿಯಾ ಕೂಡ ರಷ್ಯಾದೊಟ್ಟಿಗೆ ಬಹಳ ಸಪೋರ್ಟ್ ಆಗಿತ್ತು. ಈಗೇನಾಯ್ತು, ಈಗ ಅಮೆರಿಕದಲ್ಲಿ ನೋಡ್ತೀವಿ 1996 ದೊಡ್ಡ ಒಂದು ಘಟನೆ ನಡೆಯಿತು. ವಾಜಪೇಯಿ ಸರ್ಕಾರ 200 ಎಂಪಿಗಳೊಂದಿಗೆ ವಾಜಪೇಯಿ ಸರ್ಕಾರ ಬಂತು. ಅಷ್ಟರವರೆಗೂ ಯಾರು ಕೂಡ ಅಮೆರಿಕಕ್ಕೆ ಹೋಗ್ತಿರ್ಲಿಲ್ಲ. ಇಸ್ರಾಯೇಲ್ನೊಟ್ಟಿಗೆ ಸಂಬಂಧ ಇರಲಿಲ್ಲ. ಜಸ್ವಂತ್ ಸಿನ್ಹಾ ರಕ್ಷಣಾ ಸಚಿವರಾಗಿದ್ರು. ಆ ಸಮಯದಲ್ಲಿ ಅವ್ರನ್ನ ಇಸ್ರಾಯೇಲಿಗೆ ಕಳಿಸ್ತಾರೆ. ಇಸ್ರಾಯೇಲಿಗೆ ಕಳಿಸಿ 17,000 ಕೋಟಿ ಏನಾಯ್ತು, ಒಂದು ವ್ಯವಹಾರವನ್ನು ಕುದುರಿಸ್ತಾರೆ. ಅಲ್ಲಿ ಕುದುರಿಸಿ ಇಸ್ರಾಯೇಲ್ನೊಟ್ಟಿಗೆ ಒಳ್ಳೆ ಒಂದು ಸಂಬಂಧವನ್ನು ಬೆಳೆಸ್ತಾರೆ. ಅಮೆರಿಕದೊಟ್ಟಿಗೆ ವಾಜಪೇಯಿ ಒಳ್ಳೆಯ ಸಂಬಂಧ ಬೆಳೆಸ್ತಾರೆ. ಮೊದಲು ರಷ್ಯಾದವರು ಇಂಡಿಯಾದಲ್ಲಿ ಒಂದು ಭೂಕಂಪ ಆದರೆ ತಕ್ಷಣ ಹಣ ಕಳಿಸ್ತಾ ಇದ್ರು, ಆಹಾರ ವಸ್ತು ತರಿಸ್ತಾ ಇದ್ರು. ಈಗ ಸಂಬಂಧ ಕಟ್ಟಾಯಿತು. ಅದರ ಮೇಲೆ ಮನಮೋಹನ್ ಸಿಂಗ್ ಅವರು 2 ಬಿರುದನ್ನು ಪಡೆದಂತ ಅಮೆರಿಕದ ಆರ್ಥಿಕ ಸ್ಥಿತಿಯನ್ನು ಮೇಲಕ್ಕೆತ್ತಲಿಕ್ಕೆ ಸಹಾಯ ಮಾಡಿದ, ಗೈಡೆನ್ಸ್ ಮಾಡಿದ, ಅಮೆರಿಕದ ಆರಂಕೋ ಕಂಪನಿಯನ್ನು ಮುನ್ನಡೆಸಿದಂತ ಮನಮೋಹನ್ ಸಿಂಗ್ ಅವರು ಮತ್ತೆ 10 ವರ್ಷ ಮುಲಾಯಂ ಸಿಂಗ್ ಅವರು ಸಹಕಾರ ಕೊಟ್ಟು 10 ವರ್ಷ ರಾಜ್ಯವನ್ನು, ನಮ್ಮ ದೇಶವನ್ನು ಆಳಿದರು. ಪ್ರಿಯರ ಮಕ್ಕಳೇ, ಅದಕ್ಕಿಂತ ಮೊದಲು ಇಸ್ರಾಯೇಲಿಗೆ ಹೋಗ್ಲಿಕ್ಕೆ ಇರಲಿಲ್ಲ. ವಾಜಪೇಯಿ ಕಾಲದಲ್ಲಿ ಇಸ್ರಾಯೇಲಿಗೆ ಹೋಗುವುದಕ್ಕೆ ವೀಸಾ ಕೊಟ್ಟರು, ಫ್ರೀ ವೀಸಾ. ಫಾಸ್ಟ್ಗಳು, ಬಿಷಪ್ಪರು, ಫಾದರ್ಗಳು ತುಂಬಾ ಸಂತೋಷ ಪಟ್ಟರು. ಅಷ್ಟವರೆಗೆ ಇಸ್ರಾಯೇಲ್ ನೋಡ್ಲಿಕ್ಕೆ ಇರಲಿಲ್ಲ. ನಮ್ಮ ರಕ್ಷಕನು ಹುಟ್ಟಿದ ದೇಶವನ್ನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ವಾಜಪೇಯಿ ಅವರು ಏನ್ ಮಾಡಿದ್ರು, ವಾಜಪೇಯಿ ಕಾಲದಲ್ಲಿ ಪ್ರಾರಂಭ ಆಯಿತು. ಏಕೆ ಅಂಟೇನ್ ರಕ್ಷಣಾ ಸಚಿವರಾಗಿದ್ದಾಗ ಮತ್ತೆ ಇಸ್ರಾಯೇಲ್ನೊಂದಿಗೆ ಸಂಬಂಧ ಬೆಳೆಸಿದ್ರು, ಅಮೆರಿಕದೊಟ್ಟಿಗೆ ಸಂಬಂಧ ಬೆಳೆಸಿದ್ರು. ಮನಮೋಹನ್ ಸಿಂಗ್ ಅವರು ತುಂಬಾ ಸಾರಿ ಹೋಗಿ ಬಂದರು. ಕಳೆದ ದಿನ ನೋಡಿದ್ದೇವೆ, ನಮಸ್ತೆ ಟ್ರಂಪ್ ಎಂಬುದಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಅಮೆರಿಕದೊಟ್ಟಿಗೆ ಬಹಳ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ. ಹಲ್ಲೆಲೂಯ. ಯಾಕೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಸಿಂಹಪ್ರಾಯರು ಜಪಾನ್, ಚೈನಾ ಕೂಡ ಅಮೆರಿಕದೊಟ್ಟಿಗೆ ಸೇರಿಕೊಂಡಿದೆ. ಹಲ್ಲೆಲೂಯ. ಭಾರತ ದೇಶ, ಇಂಗ್ಲಿಷ್ ಮಾಡುವಂತ ವರ್ತಕರು ಅಮೆರಿಕದವರು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾದವರು, ಅವರು ಏನ್ ಮಾಡ್ತಾರೆ, ಬಾಹ್ಯ ಸಪೋರ್ಟ್ ಕೊಡ್ತಾರೆ ಆಫ್ರಿಕಾಕ್ಕೆ. ರಷ್ಯಾ ಒಕ್ಕೂಟ ಆಗುವಾಗ ಅವರಿಗೆ ಬೇಕಾದ ಸಹಾಯ, ಇಸ್ರೇಲ್ಗೆ ಬೇಕಾದ ಸಹಾಯ ಮಾಡ್ತಾರೆ. ಪ್ರಿಯರ ಮಕ್ಕಳೇ, ಹಲ್ಲೆಲೂಯ. ಎಲ್ಲ ಸಕಲ ರಾಷ್ಟ್ರಗಳು ಇದು ಮಾಡುವಾಗ ಈಗಾಗಲೇ ನಾವು ನೋಡಿದ್ದೇವೆ, ಮಂಗಳೂರು, 2 ಮಂಗಳೂರಿನಷ್ಟು, ಉಡುಪಿ ಮತ್ತು ಮಂಗಳೂರು, ಮಡಿಕೇರಿ ಸೇರಿದ್ರೆ ಎಷ್ಟು ವಿಸ್ತಾರ ಇರುತ್ತೆ, ಅಷ್ಟು ವಿಸ್ತಾರ ಇರುವಂತಹ 1,40,00,000 ಜನ ಇರುವಂತಹ ಇಸ್ರಾಯೇಲ್
ಪೂರ್ಣ ರಾಷ್ಟ್ರಗಳು 50 ರಾಷ್ಟ್ರಗಳು ಒಟ್ಟು ಸೇರಿ ಯುದ್ಧಕ್ಕೆ ಬಂದಾಗಲೇ ಏನು ಮಾಡ್ಲಿಕ್ಕೆ ಆಗಿಲ್ಲ ಅವರನ್ನು. ಯಾಕೆ? ದೇವರ ಸಾನ್ನಿಧ್ಯ ಅವರೊಂದಿಗೆ ಇರುವುದರಿಂದ. ಪ್ರಿಯ ದೇವರ ಮಕ್ಕಳೇ, ಹಲ್ಲೆಲೂಯ. ಈಗಾಗಲೇ 5 ಕಡೆ ರಡಾರ್ ವ್ಯವಸ್ಥೆ ಇಸ್ರೇಲ್ ವ್ಯವಸ್ಥೆ ಮಾಡಿದ್ದಾರೆ. ಅಬ್ರಾಮನ ಮೊಮ್ಮಕ್ಕಳ ನಾನೀಗ ಹೇಳಿದ ದೇಶಗಳು ಸೌದಿ, UAE, ನೋಡ್ತೀವಿ ಕುವೈಟ್, ಕತಾರು, ಇಂಥ 6 ದೇಶಗಳನ್ನು ಒಂದು ಕ್ಷಣದಲ್ಲಿ ಈ ರಡಾರ್ ಮೂಲಕ ಏನ್ ಮಾಡಬಹುದು, ನಾಶ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಏನ್ ಮಾಡಿದೆ, ವ್ಯವಸ್ಥೆ ಇಡಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯ. ಅಂತ ವ್ಯವಸ್ಥೆ ಇನ್ನು ನೋಡ್ತೇವೆ. ಏಸಾವನ ಮೊಮ್ಮಕ್ಕಳನ್ನಿರುವಂತಹ ದೇಶ ನಾಶ ಮಾಡುವುದಕ್ಕೋಸ್ಕರವಾಗಿ ಯೋರ್ದನ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ವ್ಯವಸ್ಥೆ ಇಸ್ರೇಲ್ ಇದೆ. ಅದು ಮಾತ್ರ ಅಲ್ಲ, ನೀವು ಎಸ್ಕೇಲ್ ಪ್ರವಾದನೆಗಂತ ಓದುತ್ತಾರೆ, ನಿಮಗೆ ಗೊತ್ತಾಗುತ್ತೆ ಪ್ರಿಯದರ ಮಕ್ಕಳೇ. ಕೇವಲ ಆಯುಧಗಳಿಂದ ಮಾತ್ರ ಅವರು ಸಾಯುವುದಿಲ್ಲ. ನಕ್ಷತ್ರಗಳು ಬೀಳುತ್ತೆ. 38-39 ಅಧ್ಯಾಯ ಓದಿ ನೋಡ್ರಿ, 38ನೇ ಅಧ್ಯಾಯ ಓದಿ ನೋಡ್ರಿ. ಅದ್ರಲ್ಲಿ ಏನೆಲ್ಲ ಅವರು ಪರಸ್ಪರ ಸಾಯಿಸ್ತಾರೆ. ಗಾಳ ಹಾಕಿದಾಗ ಇಸ್ರೇಲ್ ಪರ್ವತಕ್ಕೆ ಇವರನ್ನು ಬರ ಮಾಡ್ತಾರೆ ದೇವರು, ರಷ್ಯಾ ಒಕ್ಕೂಟವನ್ನು. ಇಲ್ಲಿ ಅವರನ್ನು ಪರಸ್ಪರ ಅವರವರೇ ಸಾಯಿಸ್ತಾರೆ. ಅವರವರೇ ನಕ್ಷತ್ರಗಳು ಬಿದ್ದು ಸಾಯ್ತಾರೆ, ಆನೆ ಕಲ್ಲುಗಳು ಬಿದ್ದು ಸಾಯ್ತಾರೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದು ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ನಾನು ಮೊನ್ನೆ ಹೇಳಿದ ಹಾಗೆ ಯುದ್ಧದ ಆಯುಧಗಳು ಬೆಳೆಯುವ ಭೂಮಿ ನೋಡಿದ್ದೇವೆ. ಎಲ್ಲ ಆಯುಧಗಳು ಪ್ರಯೋಗ ಮಾಡ್ತಾರೆ. ಹೆಣಗಳು ಬಿದ್ದಿರುತ್ತೆ. 7 ತಿಂಗಳಾದ್ಮೇಲೆ ಹೆಣಗಳನ್ನು ಹೂಣಿಡ್ತಾರೆ. ಇದೆಲ್ಲ ಎಸ್ಕೇಲ್ ಪ್ರವಾದನೆಗಂತಲ್ಲಿ ಬರೆಯಲ್ಪಟ್ಟಿದ್ದ ಪ್ರಿಯದರ ಮಕ್ಕಳೇ. ಹಲ್ಲೆಲೂಯ. ಒಂದು ಯುದ್ಧ ಹತ್ತಿರ ಬರ್ತಾ ಇದೆ. ನಾನು ಅದನ್ನು ಎಚ್ಚರಿಸ್ತಾ ಇದ್ದೀನಿ. ಯುದ್ಧ ನಡೆಯಲೇಬೇಕು, ಸಂಭವಿಸುತ್ತದೆ. ಯಾವ ಕಾರಣಕ್ಕೂ ಯುದ್ಧ ಆಗದೆ ಇರುವುದಿಲ್ಲ. ಇಸ್ರೇಲ್ನ ಮೇಲೆ ರಷ್ಯಾದ ಒಕ್ಕೂಟ ರಾಷ್ಟ್ರಗಳು ಹಾಗೂ ಇಸ್ಲಾಂ ಮಾತಾಡುವ ರಾಷ್ಟ್ರಗಳು, ಇನ್ನು ಮುಸ್ಲಿಂ ರಾಷ್ಟ್ರಗಳು ಎಲ್ಲವೂ ಸೇರಿ ಯುದ್ಧ ಮಾಡುತ್ತೆ. ಅದೇ ಇಸ್ರಾಯೇಲರು ಖಂಡಿತವಾಗಿ ಜಯ ಗಳಿಸ್ತಾರೆ. ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ಪ್ರಿಯದರ ಮಕ್ಕಳೇ, ನೋಹನ ಕಾಲದ ಹಾಗೆ ಇವತ್ತು ಜನಗಳು ತಿಂದುಕೊಂಡು ನೋಡ್ತೀವಿ. ನಾವು ಈ ರೀತಿ ಇದ್ರೆ ಸಾಕು. ಹಲ್ಲೆಲೂಯ. ಯಾವ ಯೋಚನೆ ಇಲ್ಲ. ಈ ಲೋಕದಲ್ಲಿ ಸಂತೋಷವಾಗಿ ಜೀವಿಸಿದರೆ ಸಾಕು ಎಂಬುದಾಗಿ ನೋಡ್ತೇವೆ. ನೋಹನ ಕಾಲದಲ್ಲಿ ಆಗಿದ್ರು 120 ವರ್ಷಗಳು ನೋಹ ಅಜ್ಜ ಸುವಾರ್ಥ ಸಾರಿದನು. ಜಲಪ್ರಳಯ ಬರುತ್ತೆ, ಬನ್ನಿ ನಾವು ಒಳಗೆ ಬನ್ನಿ, ಯಾರು ಬರಲಿಲ್ಲ. ಇವತ್ತು ಅದೇ ಸ್ಥಿತಿ, ಸೊದೋಮ್ ಗೊಮೋರದ ಸ್ಥಿತಿ. ಪಾಪ ತುಂಬಿದೆ. ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯ ಬರೋಣ ಹತ್ತಿರವಾಗಿದೆ. ಯುದ್ಧಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆ ನಡೆದಿದೆ. ಎಲ್ಲ ರಡಾರ್ ವ್ಯವಸ್ಥೆಯಿಂದ ಹಿಡಿದು ಒಂದೊಂದು ದೇಶಕ್ಕೆ ಒಂದೊಂದು ಆಯುಧಗಳು ತಿರುಗಿಸಿಟ್ಟು ಬೆರಳ ತುದಿಯಲ್ಲಿದೆ. ಒಂದು ಬಟನ್ ಒತ್ತಿದ್ರೆ ಸಾಕು, ಕ್ಷಣದಲ್ಲಿ ಎಷ್ಟೋ ರಾಷ್ಟ್ರಗಳು ನಾಶವಾಗುತ್ತೆ. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆ ನಡೀತಾ ಇದೆ ಪ್ರಿಯದರ ಮಕ್ಕಳೇ. ಹಲ್ಲೆಲೂಯ. ಈ ಯುದ್ಧ ಆಗುವಾಗ ನಮ್ಮ ಉದ್ದೇಶ ಯಾರು ಈ ಪ್ರದೇಶದಲ್ಲಿ ನಾವು ಇರಬಾರದು. ನನ್ನ ಕರ್ತನ ಆಜ್ಞಾಘೋಷವನ್ನು ನಾವು ಕೇಳಬೇಕಾದ್ರೆ ಪ್ರಿಯದರ ಮಕ್ಕಳೇ ಬಹಳ ಪ್ರಾಮುಖ್ಯ. ಯಾರು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಲ್ಲ, ಯಾರು ಮಾನಸಾಂತರ ಪಡಲಿಲ್ಲ, ಯಾರು ಯೇಸು ಸ್ವಾಮಿಯ ಮಕ್ಕಳಾಗಲಿಲ್ಲ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತೆ, ಯಾರು ಆತನು ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಮಕ್ಕಳಾದ ಮೇಲೆ ನಾವು ಅವನಿಗೆ ವಿಧೇಯನಾಗುವುದೇ ಯೇಸು ಸ್ವಾಮಿಯೊಟ್ಟಿಗೆ ಸೇರುವುದಕ್ಕೋಸ್ಕರವಾಗಿ ತೆಗೆದುಕೊಳ್ಳುವ ದೀಕ್ಷಾಸ್ನಾನ. ನಂಬಿ ದೀಕ್ಷಾಸ್ನಾನ ತೆಗೆದುಕೊಳ್ಳಲು ರಕ್ಷಣೆ ಹೊಂದುತ್ತಾನೆ. ನಂಬದವನು ನ್ಯಾಯ ತೀರ್ಪಿಗೆ ಗುರಿಯಾಗ್ತಾನೆ ಎಂಬುದಾಗಿ ಮಾರ್ಕನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ 15-16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯದವರ ಮಕ್ಕಳೇ, ನಂಬಿ ದೀಕ್ಷಾಸ್ನಾನಗೊಳ್ಬೇಕು. ಚಿಕ್ಕಂದ್ರಲ್ಲಿ ನಾವು ನಂಬದೆ ಯಾರೋ ಹೇಳಿದ್ದು ಯಾವುದೋ ಸಭೆಗೆ ಸೇರ್ಲಿಕ್ಕೋಸ್ಕರವಾಗಿ ದೀಕ್ಷಾಸ್ನಾನ ತೆಗೆದುಕೊಂಡಿರಬಹುದು. ನಂಬಿ ಯೇಸು ಸ್ವಾಮಿ ನನಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಜೀವವನ್ನು ಕೊಟ್ಟನು. ನನ್ನ ಪಾಪವನ್ನು, ನನ್ನ ಶಾಪ ರೋಗವನ್ನು ಹೊತ್ತು ಆತನು ತೀರಿಸಿದ್ದಾನೆ. ಯೇಸು ಕರ್ತನ ಒಬ್ಬನೇ ರಕ್ಷಕನೆಂಬುದಾಗಿ ಬಾಯಿಂದ ಅರಿಕೆ ಮಾಡಿ ರೋಮ ಪ್ರಾರ್ಥನೆ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ. ಕರ್ತನ ದೇವರೆಂಬುದಾಗಿ ಬಾಯಿಂದ ಅರಿಕೆ ಮಾಡಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಪುನರುದ್ಧಾನ ಹೃದಯದಿಂದ ನಂಬುವುದಾದ್ರೆ ನಿನ್ನ ರಕ್ಷಣೆ ಹೊಂದುತ್ತಿ. ಹಲ್ಲೆಲೂಯ. ಪ್ರಿಯದರ ಮಕ್ಕಳೇ, ರಕ್ಷಣೆ ಹೊಂದಿದ ಮೇಲೆ ಯೇಸು ಸ್ವಾಮಿ ಒಟ್ಟಿಗೆ ಸೇರುವುದಕ್ಕೋಸ್ಕರವಾಗಿ ತಂದೆ, ಮಗ, ಪವಿತ್ರಾತ್ಮ ಹೆಸರಲ್ಲಿ ಯಾರು ಮುಳುಗಿ ದೀಕ್ಷಾಸ್ನಾನ ಹೊಂದುತ್ತೇವೆ. ಮುಳುಗಿ ದೀಕ್ಷಾಸ್ನಾನದ ಅರ್ಥ ಏನು? ನಾವು ಯೇಸು ಸ್ವಾಮಿ ಒಟ್ಟಿಗೆ
ನಾವು ಬೈ ಫೈತ್ ನಾವು ಸಾಯ್ತಾ ಇದ್ದೇವೆ. ನಂಬಿಕೆಯಿಂದ ಪ್ರಿಯದರ ಮಕ್ಕಳೇ, ಪಾಪವನ್ನೆಲ್ಲ ಅರಿಕೆ ಮಾಡುವ ಯೇಸು ಸ್ವಾಮಿ ಒಟ್ಟಿಗೆ ಸಾಯ್ತೇವೆ. ನಾನು ನೀರಲ್ಲಿ ಮುಳುಗುವಾಗ ಯೇಸು ಸ್ವಾಮಿ ಒಟ್ಟಿಗೆ ನಾನು ಸಮಾಧಿಯಲ್ಲಿ ಇಡಲ್ಪಡ್ತಾ ಇದ್ದೇನೆ. ಪೌಲನ್ ಹೇಳ್ತಾನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನ್ ನನ್ನಲ್ಲಿ ಜೀವಿಸ್ತಾನೆ. ನನ್ನ ಹೊಸ ಮನುಷ್ಯ. ನಾನು ಶರೀರದಲ್ಲಿ ಹುಟ್ಟಿದೆ, ಈಗ ನಾನು ಆತ್ಮನಲ್ಲಿ ಹುಟ್ಟಿದವನಾಗಿದ್ದೇನೆ. ಆತ್ಮ ಮನುಷ್ಯ. ಯೋಹಾನ ಸುವಾರ್ತೆ 3:6 ವಾಕ್ಯ ಹೇಳುತ್ತೆ, ಶರೀರದಲ್ಲಿ ದೇಹದಲ್ಲಿ ಹುಟ್ಟಿದ ದೇಹವೇ, ಆತ್ಮನಲ್ಲಿ ಹುಟ್ಟಿದ್ದು ಆತ್ಮ ಎಂಬುದಾಗಿ. ಪ್ರಿಯರ ಮಕ್ಕಳೇ, ನಾವು ಆತ್ಮನಲ್ಲಿ ಹುಟ್ಟಬೇಕು. ಯಥಾರ್ಥ ಈ ತುತ್ತೂರಿ ಶಬ್ದ ಕೇಳಬೇಕಾದ್ರೆ, ಕರ್ತನ ಆಜ್ಞಾಘೋಷ ದೇವದೂತನ ಶಬ್ದ ಕೇಳಬೇಕಾದ್ರೆ ನಾವು ಹೊಸದಾಗಿ ಹುಟ್ಟಿರಬೇಕು. ಹೊಸದಾಗಿ ಹುಟ್ಟುವುದು ಹೇಗೆ? ಯೇಸು ಕ್ರಿಸ್ತನಲ್ಲಿ ಹುಟ್ಟುವುದು ಪ್ರಿಯರೇ, ಹೊಸದಾಗಿ ಹುಟ್ಟುವುದು. ಯಾರಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿ. ಯಾರು ಹೊಸದಾಗಿ ಹುಟ್ಟಿದ್ದಾರೆ ಅವರಿಗೆ ಮಾತ್ರ ಈ ತುತ್ತೂರಿ ಶಬ್ದ ಕೇಳುತ್ತೆ. ನಮ್ಮ ಮಧ್ಯಾಕಾಶಕ್ಕೆ ಏರಿ ಹೋಗ್ಲಿಕ್ಕೆ ಆಗುತ್ತೆ. ಯಾರಾದ್ರೂ ನನ್ನನ್ನು ಕೇಳುವವರು, ಇದನ್ನು ಕೇಳುವವರು ಪ್ರಿಯದೇವರ ಮಕ್ಕಳೇ, ನೀವು ಇನ್ನೂ ರಕ್ಷಣೆ ಹೊಂದಿಲ್ಲವಾದ್ರೆ, ಇನ್ನು ಯೇಸು ಸ್ವಾಮಿನ ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿಲ್ಲ ಅಂದ್ರೆ ನೀವು ಅರಿಕೆ ಮಾಡ್ರಿ. ಯೇಸು ಸ್ವಾಮಿ ನಿಮ್ಮ ಹೃದಯವನ್ನು ಕೊಡ್ರಿ. ನಿಮ್ಮ ನೆರೆಕರೆಯವರು ಇದನ್ನು ಸಾರ್ರಿ ಪ್ರಿಯದೇವರ ಮಕ್ಕಳೇ. ಈ ಒಂದು ಯುದ್ಧ ಬಹಳ ಹತ್ತಿರವಾಗಿದೆ. ಈ ಯುದ್ಧದ ಶಬ್ದ ಕೇಳುವ ಮೊದಲು, ಗುಂಡುಗಳ ಶಬ್ದ ಕೇಳುವ ಮೊದಲು ನಾವಿಲ್ಲಿಂದ ಪರಲೋಕಕ್ಕೆ ನಾವು ಎತ್ತಲ್ಪಡಬೇಕು. ಯೇಸು ಸ್ವಾಮಿ ತನ್ನ ಆಜ್ಞಾಘೋಷದೊಡನೆ, ತನ್ನ ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿ ಶಬ್ದವನ್ನೇ ಬರುವಾಗ ನಾವು ರೂಪಾಂತರ ಜೀವಿಸುವವರು, ಕ್ರಿಸ್ತನಲ್ಲಿ ಜೀವಿಸುವವರು ರೂಪಾಂತರ ಹೊಂದಿ ಪರಲೋಕಕ್ಕೆ ಏರಿ ಹೋಗ್ತವೆ, ಆಕಾಶಕ್ಕೆ ಏರಿ ಹೋಗ್ತವೆ. ಕ್ರಿಸ್ತನಲ್ಲಿ ಸತ್ತವರು ಅವರು ಏರಿ ಹೋಗ್ತಾರೆ. ಕರ್ತನ ಶಬ್ದ ಅವರಿಗೆ ಕೇಳುತ್ತೆ. ಕ್ರಿಸ್ತನಲ್ಲಿ ಸತ್ತವರು, ಕ್ರಿಸ್ತನಿಗಾಗಿ ಜೀವಿಸುವವರು, ಕ್ರಿಸ್ತನೊಂದಿಗೆ ಸೇರುವುದಕ್ಕೋಸ್ಕರವಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಂತ ನಾವು ಎಲ್ಲರೂ ಅಲ್ಲ ಪ್ರಿಯದರ ಮಕ್ಕಳೇ. ಇದನ್ನು ಅನೇಕರಿಗೆ ಸಾರ್ರಿ. ಕರ್ತನ ಬರೋಣ ಹತ್ತಿರವಾಗಿದೆ. ನಮ್ಮ ರಕ್ತ ಬಂಧುಗಳು, ನಮ್ಮ ನೆರೆಕರೆಯವರು, ನಮ್ಮ ಆತ್ಮೀಯರು, ನಮ್ಮ ಸಹೋದ್ಯೋಗಿಗಳು ಯಾರು ನಾಶವಾಗಬಾರದು. ಖಂಡಿತವಾಗಿಯೂ ನಿಮಗಿದು ಪ್ರಯೋಜನವಾಗಿದೆ ಎಂಬುದಾಗಿ ಭಾವಿಸ್ತೇನೆ. ನಿಮಗೇನಾದ್ರು ಸಂಶಯಗಳಿದ್ರೆ ದೂರವಾಣಿ ಕರೆಯ ಮೂಲಕ ನನ್ನನ್ನು ಸಂಪರ್ಕಿಸಬಹುದು, ಅಥವಾ ಯೂಟ್ಯೂಬಿಗೆ ಹೋಗಿ ಶಾಲೋಮ್ ಫೆಲೋಶಿಪ್ ಇಚ್ಚಲಂಪಾಡಿ ಎಂಬುದಾಗಿ ಹೊಡೆದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮನ್ನ ಅನೇಕ ವಿಷಯಗಳು ತಿಳಿಯಲಿಕ್ಕಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ತಂದೆ ಆದವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇಷ್ಟು ಸಮಯ ನಮ್ಮೊಂದಿಗೆ ಇದ್ದುಕೊಂಡ ದೇವರೇ, ನಿನ್ನ ವಿಶೇಷವಾದಂತ ದೇವರೇ, ಈ ಲೋಕದಲ್ಲಿ ನಡೆಯುವಂತಹ ಸ್ಥಿತಿಯನ್ನು, ಸತ್ಯವೇದವನ್ನು ದೇವರೇ ನಾವು ಧ್ಯಾನಿಸುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಬರೋಣಕ್ಕೆ ನಿರೀಕ್ಷೆಯುಳ್ಳವರಾಗಿ ಎಚ್ಚರಿಕೆಯಿಂದ ದೇವರೇ ನಿನ್ನ ಅಭಿಷಿಕ್ತರಾಗಿ ಜೀವಿಸೋದಕ್ಕೋಸ್ಕರವಾಗಿ ಒಬ್ಬೊಬ್ಬರಿಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿವಿ ತಂದೆಯೇ. ಆಮೇನ್, ಆಮೇನ್, ಆಮೇನ್.